ಹಾಯ್ ಹಲೋ, ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ಮಠ, ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ನಿಮ್ಮ ಮುಂದೆ ತಂದಿರುವ ವಿಷಯ ಹಣದುಬ್ಬರದ ಅರ್ಥ ಮತ್ತು ಪ್ರಕಾರಗಳು. ಈ ವಿಷಯವು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳ BA ತರಗತಿಗಳಿಗೆ ಮತ್ತು BCom ತರಗತಿಗಳಿಗೆ ಅಗತ್ಯವಾದಂತಹ ಪಾಠವನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಆದ್ದರಿಂದ ಈ ಪಾಠವನ್ನು, ಈ ವಿಡಿಯೋವನ್ನು ನೀವು ಎಲ್ರಿಗೂ ಶೇರ್ ಮಾಡಿ, ಆಮೇಲೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಪಾಠಗಳನ್ನು ಮಾಡಿ ವಿಡಿಯೋ ಹಾಕಿದಾಗ ನಿಮಗೆ ವಿಷಯ ತಲುಪ್ತದೆ. ಆದ್ದರಿಂದ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳು ಸ್ಥಿರವಾಗಿರಬೇಕಾಗ್ತದೆ, ಯಾವಾಗಲೂ ಕೂಡ ಸ್ಥಿರವಾಗಿರಬೇಕಾಗ್ತದೆ. ಬೆಲೆಗಳು ಸ್ಥಿರವಾಗಿದ್ದರೆ ಅರ್ಥವ್ಯವಸ್ಥೆಯೂ ಸ್ಥಿರವಾಗಿರ್ತದೆ. ಬೆಲೆಗಳು ಏರಿಳಿತಕ್ಕೆ ಒಳಗಾದರೆ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಲಕಗಳು, ಎಕನಾಮಿಕ್ ವೇರಿಯೇಬಲ್ಸ್ ಅಂತ ಕರಿತೇವೆ, ಅವೆಲ್ಲವೂ ಕೂಡ ಏರಿಳಿತಗಳಿಗೆ ಒಳಗಾಗ್ತವೆ. ಆದ್ದರಿಂದ ಬೆಲೆಗಳಲ್ಲಿ ಯಾವುದೇ ವ್ಯತ್ಯಾಸಗಳು ಆಗಬಾರದು. ಬೆಲೆಗಳಲ್ಲಿ ವ್ಯತ್ಯಾಸಗಳಾದಾಗ ನಿಮಗೆ ಇತರ ಆರ್ಥಿಕ ಚಲಕಗಳಾದ ಉತ್ಪಾದನೆ, ಉದ್ಯೋಗ, ಅನುಭೋಗ ಇವೆಲ್ಲವುಗಳ ಮೇಲೆ ಪ್ರಭಾವವನ್ನು ಬೀರ್ತದೆ ಬೆಲೆಗಳಲ್ಲಿ ಏರಿಳಿತಗಳಾದರೆ. ಹಾಗಾಗಿ ಈ ಏರಿಳಿತಗಳಿಗೆ ಒಳಗಾಗುವುದರಿಂದ ಏನಾಗ್ತದೆ ಅಂತಂದರೆ, ಈ ಉತ್ಪಾದಕರು ಮತ್ತು ಅನುಭವಿಗಳು ಇಬ್ಬರೂ ತೊಂದರೆಗೆ ಒಳಗಾಗ್ತಾರೆ. ನಿಮಗೆ ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳು ಒಂದೇ ಸಮನೆ ಹೆಚ್ಚಾಗ್ತಾ ಹೋದರೆ ನಿರ್ದಿಷ್ಟ ಆದಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು, ಕಡಿಮೆ ಆದಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಮತ್ತು ಬಡವರು ತೊಂದರೆಗೆ ಒಳಗಾದರೆ ಶ್ರೀಮಂತರು ಲಾಭವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಬೆಲೆಗಳು ಒಂದೇ ಸಮನೆ ಇಳಿತಾ ಹೋದರೆ ನಿಮಗೆ ಉತ್ಪಾದಕರು ತೊಂದರೆಗೆ ಒಳಗಾಗ್ತಾರೆ. ಹಾಗಾಗಿ ಏರಿಳಿತಗಳಾಗದೆ, ಬೆಲೆಯಲ್ಲಿ ವ್ಯತ್ಯಾಸಗಳಾಗದೆ ಸ್ಥಿರವಾಗಿರಬೇಕು ಎನ್ನುವ ಅಂಶವನ್ನು ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ನೋಡಿ, ಅರ್ಥವ್ಯವಸ್ಥೆ ಉತ್ತಮವಾಗಿರಬೇಕಾದ್ರೆ ಹಣದ ಮೌಲ್ಯ ಸ್ಥಿರವಾಗಿರಬೇಕು. ಹಣದ ಮೌಲ್ಯದಲ್ಲಿ ಬದಲಾವಣೆಗಳಾದಾಗ ಆರ್ಥಿಕ ಚಲಕಗಳಲ್ಲಿಯೂ ಬದಲಾವಣೆ ಆಗ್ತದೆ. ಈ ಬದಲಾವಣೆಗಳು ನಿಮಗೆ ಅನುಭವಿಗಳಿಗೂ ಮಾರಕ ಮತ್ತು ಉತ್ಪಾದಕರಿಗೂ ಮಾರಕ, ಇಬ್ಬರಿಗೂ ಮಾರಕವಾಗಿರ್ತದೆ. ನಾನಾಗಲೇ ಹೇಳಿದೆ, ನಿರ್ದಿಷ್ಟ ಆದಾಯ ಹೊಂದಿರತಕ್ಕಂತಹ ವ್ಯಕ್ತಿಗಳು ನಿಮಗೆ ಮತ್ತು ಕಡಿಮೆ ಆದಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ತೊಂದರೆಯನ್ನು ಉಂಟು ಮಾಡ್ತದೆ. ಈಗ ಬೆಲೆಗಳು ಹೆಚ್ಚಾಗ್ತಾ ಇದೆ ಅಂತ ಇಟ್ಕೊಳ್ಳಿ. ಬೆಲೆಗಳು ಹೆಚ್ಚಾದಾಗ ಬೆಲೆ ಸೂಚ್ಯಂಕ ಅಥವಾ ಬೆಲೆಯ ಪ್ರವೃತ್ತಿ ಏರ್ತಾ ಹೋಗ್ತದೆ. ಬೆಲೆ ಸೂಚ್ಯಂಕ ಏರ್ತು ಅಂತಂದರೆ ನಿಮಗೆ ಹಣದುಬ್ಬರ ಉಂಟಾಗ್ತದೆ. ಇಲ್ಲಪ್ಪ, ಬೆಲೆಗಳು ಕಡಿಮೆ ಆಗ್ತಾ ಇದೆ, ಅರ್ಥವ್ಯವಸ್ಥೆಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಬೆಲೆಗಳು ಕಡಿಮೆ ಆದಾಗ ಬೆಲೆ ಸೂಚ್ಯಂಕವೂ ಕೂಡ ಕಡಿಮೆ ಆಗ್ತದೆ, ಆಮೇಲೆ ಸೂಚ್ಯಂಕದ ಪ್ರವೃತ್ತಿಯೂ ಕೂಡ ಕಡಿಮೆ ಆಗ್ತದೆ. ಆಗ ಹಣದ ಇಳಿಕೆ ಸಂಭವಿಸ್ತದೆ. ಸಾಮಾನ್ಯವಾಗಿ ಹಣದುಬ್ಬರವನ್ನು ಒಂದು ನಿರ್ದಿಷ್ಟ ಅವಧಿಗೆ ತೆಗೆದುಕೊಳ್ಳಲಾಗ್ತದೆ. ಅದು ಸಾಮಾನ್ಯವಾಗಿ 1 ವರ್ಷ ಇರ್ತದೆ. ಆ ಅವಧಿಗೆ ತೆಗೆದುಕೊಳ್ಳಲಾಗ್ತದೆ. ಅಂದರೆ ಬೆಲೆಗಳು ಯಾವ ಪ್ರಮಾಣದಲ್ಲಿ ಏರಿಕೆಯಾಗ್ತದೆ, ಯಾವ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಹಣದುಬ್ಬರ ಮತ್ತು ಹಣದ ಇಳಿಕೆಗಳ ಮೂಲಕ ಕಂಡುಕೊಳ್ತೇವೆ. ಇಲ್ಲಿ ನಾನು ನನ್ನ ವಿಡಿಯೋವನ್ನು ಕೇವಲ ಹಣದುಬ್ಬರಕ್ಕೆ ನಾನು ಸೀಮಿತಗೊಳಿಸ್ತೇನೆ. ಹಣದುಬ್ಬರವನ್ನು ಮಾಪನ ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ಸಗಟು ಬೆಲೆ ಸೂಚ್ಯಂಕವನ್ನು ಬಳಕೆ ಮಾಡ್ತೇವೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೇವೆ. We are using wholesale price index for the purpose of the measure the inflation tendency in the economy. ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರದ ಪ್ರವೃತ್ತಿಯನ್ನು ಮಾಪನ ಮಾಡಲು ನಾವು ಸಗಟು ಬೆಲೆ ಸೂಚ್ಯಂಕಗಳನ್ನು ಬಳಸ್ಕೊಳ್ತೇವೆ. ಕೆಲವೊಮ್ಮೆ ಅನುಭೋಗಿ ಬೆಲೆಯ ಸೂಚ್ಯಂಕವನ್ನು ಬಳಸ್ಕೊಳ್ತೇವೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೇವೆ, ಅದನ್ನು ಕೂಡ ಬಳಸ್ಕೊಳ್ತೇವೆ. ಹಾಗಾದರೆ ಹಣದುಬ್ಬರ ಎಂದರೇನು? ಮೂಲಭೂತ ಪ್ರಶ್ನೆ ನಮಗೆ ಎದುರಾಗ್ತದೆ. ಹಣದುಬ್ಬರ ಎಂದರೇನು ಎನ್ನುವ ಪ್ರಶ್ನೆಗೆ ನವಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ವ್ಯಾಖ್ಯೆ ನೀಡಿದಾಗಿನಿಂದಲೂ ಕೂಡ
ಅವತ್ತು ವ್ಯಾಖ್ಯೆ ನೀಡಿದರು, ನವಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ವ್ಯಾಖ್ಯೆ ನೀಡಿದರು. ಆ ನವಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ವ್ಯಾಖ್ಯೆ ನೀಡಿದಾಗಲಿಂದಲೂ ಕೂಡ ಇವತ್ತಿನವರೆಗೂ ಅದು ವಿವಾದಾತ್ಮಕವಾಗಿಯೇ ಉಳಿದಿದೆ. ವ್ಯಾಖ್ಯೆ ವಿವಾದಾತ್ಮಕವಾಗಿಯೇ ಉಳಿದಿದೆ. ನಿಖರವಾದ ವ್ಯಾಖ್ಯೆಯನ್ನು ಯಾರೂ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ. ಹಣದುಬ್ಬರ ಎಂದರೇನು ಎನ್ನುವ ಪ್ರಶ್ನೆಗೆ ನೋಡಿ, ನವಸಂಪ್ರದಾಯ ಅರ್ಥಶಾಸ್ತ್ರ ವ್ಯಾಖ್ಯೆ ಕೊಡೋದ್ರಿಂದ ವಿವಾದಗಳು ಉಂಟಾಗಿವೆ. ತೀವ್ರವಾದ ಬೆಲೆಗಳ ಮಟ್ಟದ ಏರಿಕೆಯೇ ಹಣದುಬ್ಬರ. ತೀವ್ರವಾದ ಮಟ್ಟದ ಬೆಲೆಗಳ ಏರಿಕೆಯೇ ಹಣದುಬ್ಬರ. ಏನು ತೀವ್ರವಾದ ಬೆಲೆಗಳ ಮಟ್ಟದ ಏರಿಕೆ ಅಂತಂದ್ರೆ ಏನು? ಬಹಳ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಹಣದ ಕೊಳ್ಳುವ ಶಕ್ತಿ ಕಡಿಮೆಯಾಗ್ತಾ ಹೋಗ್ತದೆ. ಹಣದ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಮೊದಲು 100 ರೂಪಾಯಿಗೆ 10 kg ಈರುಳ್ಳಿ ಸಿಗ್ತಾ ಇತ್ತು. 10 kg ಈರುಳ್ಳಿ ಸಿಗ್ತಾ ಇತ್ತು ಅಂದರೆ ಹಣದ ಕೊಳ್ಳುವ ಶಕ್ತಿ 10 kg ಈರುಳ್ಳಿ ಆಗಿತ್ತು. ಈಗೇನಾಗಿದೆ? 5 kg ಬರ್ತಾ ಇದೆ. ಅಂದರೆ ಹಣದ ಕೊಳ್ಳುವ ಶಕ್ತಿ ಕಡಿಮೆಯಾಗಿದೆ. ಹಣದ ಕೊಳ್ಳುವ ಶಕ್ತಿ ಕಡಿಮೆಯಾಗಿದೆ. ನಿಮಗೆ ಕೇವಲ 5 kg ಬರ್ತಾ ಇದೆ. ಮೊದಲು 10 kg ಬರ್ತಾ ಇತ್ತು, ಈಗ 5 kg ಬರ್ತಾ ಇದೆ. ಇನ್ನೂ ಕೆಲ ದಿನಗಳು ಹೋದರೆ ಆಗಲೇ ನಿನ್ನೆ ಮೊನ್ನೆ ರೇಟು 25 ರೂಪಾಯಿ kg ಅಂದರೆ 100 ರೂಪಾಯಿಗೆ 4 kg ಆಗಿದೆ. ಕೊಳ್ಳುವ ಶಕ್ತಿ, ಹಣದ ಕೊಳ್ಳುವ ಶಕ್ತಿ ಇನ್ನೂ ಕಡಿಮೆ ಆಗಿದೆ. ಬೆಲೆಗಳು ಹೆಚ್ಚಾಗ್ತಾ ಇದ್ದರೆ, ಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಇದ್ದರೆ, ಹಣದ ಮೌಲ್ಯ ಕಡಿಮೆ ಆಗ್ತಾ ಇದ್ದರೆ ಅದನ್ನು ನಾವು ಹಣದುಬ್ಬರ ಅಂತಂದು ಕರಿತೇವೆ. ಹಣದುಬ್ಬರ ಅಂತಂದು ಕರಿತೇವೆ. ವಿವಿಧ ಅರ್ಥಶಾಸ್ತ್ರಜ್ಞರು ವಿವಿಧ ವ್ಯಾಖ್ಯೆಗಳನ್ನು ನೀಡ್ತಾರೆ. ಯಾವ್ಯಾವ ವ್ಯಾಖ್ಯೆಗಳನ್ನು ನೀಡ್ತಾರೆ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಹ್ಯಾರಿ ಜಿ ಜಾನ್ಸನ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ, ಬೆಲೆಗಳಲ್ಲಿನ ಗಣನೀಯ ಏರಿಕೆಯೇ ಹಣದುಬ್ಬರ. ಅರ್ಥವ್ಯವಸ್ಥೆಯಲ್ಲಿ ಸರಕು ಸೇವೆಗಳು ಒಂದೇ ಸಮನೆ ಗಣನೀಯ ಅಂದರೆ ಮೇಜರ್ ಇನ್ಕ್ರೀಸ್ ಅಂತ ಕರಿತೇವೆ. ಬಹಳ ದೊಡ್ಡ ಏರಿಕೆಯನ್ನು ನಾವೇನಂತ ಕರಿತೇವೆ? ಹಣದುಬ್ಬರ ಅಂತೇವೆ ಅಂತಂದು ಹ್ಯಾರಿ ಜಿ ಜಾನ್ಸನ್ ಅವರು ಹೇಳ್ತಾರೆ. ನಂತರ ಜಿಯಾಫ್ರಿ ಕ್ರೌಥರ್ ಅಂತಂದು ಅರ್ಥಶಾಸ್ತ್ರಜ್ಞ ಹೇಳ್ತಾನೆ. ಆ್ಯನ್ ಔಟ್ಲೈನ್ ಆಫ್ ಮನಿ ಅಂತಕ್ಕಂತಹ ಪುಸ್ತಕವನ್ನು ಬರೀತಾರೆ ಜಿಯಾಫ್ರಿ ಕ್ರೌಥರ್ ಅಂತಕ್ಕಂಥವ್ರು. ಅದರಲ್ಲಿ ಅವರು ಹೇಳ್ತಾರೆ, ಹಣದುಬ್ಬರ ಎಂದರೆ ಹಣದ ಮೌಲ್ಯವು ಇಳಿಮುಖವಾಗುತ್ತಿರುವ ಸ್ಥಿತಿಯಾಗಿದೆ. ಅಂದರೆ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಾಗಿರುತ್ತವೆ. ನೋಡಿ, ಹಣದುಬ್ಬರ ಎಂದರೆ ಹಣದ ಮೌಲ್ಯ ಇಳಿಮುಖವಾಗುತ್ತಿರುವ ಸ್ಥಿತಿ. ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗ್ತದೆ. ನಾನಾಗಲೇ ಹೇಳಿದೆ ಹಣದ ಮೌಲ್ಯ ಹೇಗೆ ಕಡಿಮೆ ಆಗ್ತದೆ. ಈರುಳ್ಳಿಯ ಉದಾಹರಣೆಯನ್ನು ಹೇಳಬೇಕಾದ್ರೆ ಹೇಳಿದೆ ನಾನು ನಿಮಗೆ. ಹಣದ ಮೌಲ್ಯ ಹೇಗೆ ಕಡಿಮೆ ಆಗ್ತದೆ ಅರ್ಥವ್ಯವಸ್ಥೆಯಲ್ಲಿ ಎನ್ನುವ ಅಂಶವನ್ನು ನಾನು ನಿಮಗೆ ಹೇಳಿದೆ. ನಾನು ನೋಡಿ, ಹಣದ ಮೌಲ್ಯ ಇಳಿಮುಖವಾಗುತ್ತಿರುವ ಮತ್ತು ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗುತ್ತಿರ್ತವೆ. ಸರಕು ಸೇವೆಗಳು ಒಂದೇ ಸಮನೆ ಹೆಚ್ಚಾಗ್ತಿರ್ತವೆ. ನಾನು ಹೇಳಿದೆ, ಮೊದಲು 10 ರೂಪಾಯಿ kg ಇತ್ತು, ನಂತರ 20 ರೂಪಾಯಿ kg ಆಯಿತು, ನಂತರ 25 ರೂಪಾಯಿ kg ಆಗಿದೆ ಈಗ. ಅಂದರೆ ಬೆಲೆಗಳು ಹೆಚ್ಚಾಗ್ತಾ ಇದೆ. ಈ ಪರಿಸ್ಥಿತಿಯನ್ನು ಹಣದುಬ್ಬರ ಎಂದು ಕರಿತೇವೆ ಅಂತಂದು ಜಿಯಾಫ್ರಿ ಕ್ರೌಥರ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞ ನಮಗೆ ಹೇಳ್ತಾನೆ. ಕೋಲ್ಬೋರ್ನ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞ ಹೇಳ್ತಾನೆ, ಬಹಳ ಸುಲಭವಾದ, ನೆನಪಿಟ್ಟುಕೊಳ್ಳಲಿಕ್ಕೆ ಈಸಿ ಆಗಿರ್ತಕ್ಕಂತಹ ವ್ಯಾಖ್ಯೆಯನ್ನು ಹೇಳ್ತಾನೆ ಕೋಲ್ಬೋರ್ನ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞ. ಏನದು? ಅತಿ ಹೆಚ್ಚು ಹಣವು ಅತಿ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವ ಪರಿಸ್ಥಿತಿಯಾಗಿದೆ. ನೋಡಿ, ಅತಿ ಹೆಚ್ಚು ಹಣವು ಟೂ ಮಚ್ ಮನಿ, ಅತಿ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವ ಪರಿಸ್ಥಿತಿ. ಅತಿ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವ ಪರಿಸ್ಥಿತಿ. ಟೂ ಮಚ್ ಮನಿ, ಅಕಾರ್ಡಿಂಗ್ ಟು ಕೋಲ್ಬೋರ್ನ್, ಟೂ ಮಚ್ ಮನಿ ಚೇಸಿಂಗ್ ಟೂ ಫ್ಯೂ ಗೂಡ್ಸ್. ಅಲ್ಪವೇ ಸರಕುಗಳನ್ನು ಬಹಳಷ್ಟು ಮನಿ ಬೆನ್ನಟ್ಟತಕ್ಕಂತಹ ಪರಿಸ್ಥಿತಿಯನ್ನು ನಾವೇನಂತ ಕರಿತೇವೆ? ಹಣದುಬ್ಬರ ಎಂದು ಕರೆಯುತ್ತೇವೆ ಎಂದು ಕೋಲ್ಬೋರ್ನ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ. ನೆಕ್ಸ್ಟ್, ಬ್ರೂಮನ್ ರವರ ಪ್ರಕಾರ ಏನು ಹೇಳ್ತಾರೆ ಬ್ರೂಮನ್ ರವರು ಅಂತಂದರೆ, ಸಾರ್ವಜನಿಕ ಬೆಲೆಗಳ ಮಟ್ಟವು ನಿರಂತರವಾಗಿ ಏರುವುದೇ ಹಣದುಬ್ಬರ. ನಿರಂತರವಾಗಿ ಏರುವುದೇ ಹಣದುಬ್ಬರ. ಇಟ್ ಇಸ್ ದ ಗ್ರಾಜುವಲ್ ಇನ್ಕ್ರೀಸ್ ಆಫ್ ದ ಜನರಲ್ ಪ್ರೈಸ್ ಲೆವೆಲ್ ಈಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್. ಗ್ರಾಜುವಲ್ ಇನ್ಕ್ರೀಸ್, ನಿರಂತರವಾಗಿ, ಕಂಟಿನ್ಯೂಯಸ್ ಅಂತ ಕರಿತೇವೆ. ನಿರಂತರವಾಗಿ ಏರುತ್ತಿರುವುದೇ ಸಾಮಾನ್ಯ ಬೆಳೆಗಳ ಮಟ್ಟ
ಸಾಮಾನ್ಯ ಬೆಲೆಗಳ ಮಟ್ಟ. ನಾನಾಗಲೇ ಹೇಳಿದೆ ಬೆಲೆಗಳ ಮಟ್ಟ ಅಂದರೆ ಬೆಲೆಗಳು ಏನಾಗ್ತದೆ ಅಂದರೆ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ, ಒಂದೇ ಸಮನೆ ಹೆಚ್ಚಾಗ್ತಾ ಇರ್ತದೆ, ಕಂಟಿನ್ಯೂಸ್ ಆಗಿ ಹೆಚ್ಚಾಗ್ತದೆ. ಇದನ್ನು ನಾವು ಏನಂತ ಕರಿತೇವೆ? ಹಣದುಬ್ಬರ ಅಂತ ಕರಿತೇವೆ ಅಂತಂದು ಬ್ರೂಮನ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ. ಇನ್ನು ಪಾಲ್ ಎ ಸ್ಯಾಮ್ಯುಯಲ್ಸನ್ ಅಂತಕ್ಕಂತಹ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಅರ್ಥಶಾಸ್ತ್ರಜ್ಞ ಪಾಲ್ ಎ ಸ್ಯಾಮ್ಯುಯಲ್ಸನ್ ಹೇಳ್ತಾರೆ, ಸಾರ್ವಜನಿಕ ಬೆಲೆಗಳ ಮಟ್ಟ ಮತ್ತು ವೆಚ್ಚಗಳು ಹೆಚ್ಚುತ್ತಿದ್ದರೆ ಹಣದುಬ್ಬರ ಸಂಭವಿಸುತ್ತದೆ. ನೋಡಿ, ಸಾರ್ವಜನಿಕ ಬೆಲೆಗಳ ಮಟ್ಟ, ನಾನು ಮೊದಲೇ ಹೇಳಿದ್ದೇನೆ, ಸರಕು ಮತ್ತು ಸೇವೆಗಳ ಬೆಲೆಗಳು ಒಂದೇ ಸಮನೆ ಹೆಚ್ಚಾಗ್ತಾ ಇರ್ತವೆ ಸಾರ್ವಜನಿಕ ಅರ್ಥವ್ಯವಸ್ಥೆಯಲ್ಲಿ. ಮತ್ತು ವೆಚ್ಚಗಳು, ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇರ್ತದೆ. ಯಾವಾಗ ನಿಮಗೆ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೋ ಆಗ ಉತ್ಪಾದನಾ ವೆಚ್ಚವೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ಹಣದುಬ್ಬರ ಸಂಭವಿಸುತ್ತದೆ ಎಂದು ಪಾಲ್ ಎ ಸ್ಯಾಮ್ಯುಯಲ್ಸನ್ ಹೇಳ್ತಾರೆ. ಇನ್ನು ಎಡ್ವರ್ಡ್ ಶೆಪಿರೋ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ, ಬೆಲೆಗಳ ಸಾಮಾನ್ಯ ಮಟ್ಟವು ಸತತವಾಗಿ ಮತ್ತು ಗಣನೀಯವಾಗಿ ಏರುತ್ತಿರುವುದೇ ಹಣದುಬ್ಬರ. ಅಂದರೆ ಕಂಟಿನ್ಯೂಯಸ್ ಅಂಡ್ ಏನಂತ ಕರಿತೇವೆ, ಗಣನೀಯವಾಗಿ ಏರುತ್ತಿರುವುದೇ ಹಣದುಬ್ಬರ. ಬೆಲೆಗಳ ಸಾಮಾನ್ಯ ಮಟ್ಟ, ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳ ಮಟ್ಟ ಕಂಟಿನ್ಯೂಯಸ್ ಆಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಕ್ಕಂಥದ್ದನ್ನು ಏನಂತ ಕರೀತಾರೆ? ಹಣದುಬ್ಬರ ಅಂತ ಕರೀತಾರೆ ಅಂತಂದು ಎಡ್ವರ್ಡ್ ಶೆಪಿರೋ ಹೇಳ್ತಾರೆ. ಇನ್ನು ಪ್ರೊಫೆಸರ್ ಹಾಟ್ರೆಯವರ ಪ್ರಕಾರ ಮಿತಿಮೀರಿದ ಪ್ರಮಾಣದಲ್ಲಿ ಚಲಾವಣೆಯ ಹಣವನ್ನು ನೀಡುವುದೇ ಹಣದುಬ್ಬರವಾಗಿದೆ. ಏನು? ಮಿತಿಮೀರಿದ ಪ್ರಮಾಣದಲ್ಲಿ ಚಲಾವಣೆಯ ಹಣವನ್ನು ನೀಡುವುದೇ ಹಣದುಬ್ಬರವಾಗಿದೆ. ನೋಡಿ, ಹಾಟ್ರೆಯವರು ಬೇರೆ ದೃಷ್ಟಿಕೋನದಿಂದ ಹೇಳ್ತಾರೆ. ಏನು ಬೇರೆ ದೃಷ್ಟಿಕೋನ? ಇವರೆಲ್ಲರೂ ಕೂಡ ಬೆಲೆಗಳು ಹೆಚ್ಚಾಗ್ತವೆ ಅಂತ ಹೇಳಿದರೆ ಇವರೇನು ಹೇಳ್ತಾ ಇದ್ದಾರೆ? ಯಾವಾಗ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯು ಹೆಚ್ಚಾಗ್ತದೋ ಆಗ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಹೆಚ್ಚಾಗುತ್ತೆ ಎನ್ನುವ ಅಂಶವನ್ನು ಪ್ರೊಫೆಸರ್ ಹಾಟ್ರೆಯವರು ಹೇಳ್ತಾರೆ. ನೋಡಿ, ಮಿತಿಮೀರಿದ ಪ್ರಮಾಣದಲ್ಲಿ ಚಲಾವಣೆಯ ಹಣವನ್ನು ನೀಡುವುದೇ ಹಣದುಬ್ಬರವಾಗಿದೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಅಂದರೆ ಯಾವಾಗ ಚಲಾವಣೆಯ ಹಣ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗ್ತಾ ಹೋಗ್ತದೋ ಆಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಯಾವಾಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೋ, ಬೇಡಿಕೆ ಹೆಚ್ಚಾದ ಪರಿಣಾಮವಾಗಿ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ. ಯಾವಾಗ ನಿಮಗೆ ಸಾರ್ವಜನಿಕರ ಕೈಯಲ್ಲಿ ಚಲಾವಣೆಯ ಹಣ ಹೆಚ್ಚಾಗ್ತದೆ, ಚಲಾವಣೆಯ ಹಣ ಹೆಚ್ಚಾದ ತಕ್ಷಣ ಬೇಡಿಕೆ ಹೆಚ್ಚಾಗ್ತದೆ, ಬೇಡಿಕೆ ಹೆಚ್ಚಾದ ತಕ್ಷಣ ನಿಮಗೆ ಬೆಲೆಗಳು ಹೆಚ್ಚಾಗ್ತದೆ, ಬೆಲೆಗಳು ಹೆಚ್ಚಾದರೆ ನಿಮಗೆ ಹಣದುಬ್ಬರ ಸಂಭವಿಸ್ತದೆ ಅರ್ಥವ್ಯವಸ್ಥೆಯಲ್ಲಿ. ಇದು ಯಾರು? ಹಾಟ್ರೆಯವರ ವ್ಯಾಖ್ಯೆ. ಓಕೆ, ಇವರೆಲ್ಲರೂ ಕೂಡ ಒಂದು ರೀತಿಯ ವ್ಯಾಖ್ಯೆಯನ್ನು ಕೊಟ್ಟರೆ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ, ಸಂಪ್ರದಾಯ ಪಂಥದ ಎಲ್ಲ ಚಿಂತನೆಗಳನ್ನು ಬದಿಗೊತ್ತಿ ತನ್ನದೇ ಆಗಿರ್ತಕ್ಕಂಥ ಹೊಸ ಚಿಂತನೆಗಳನ್ನು ಮಾಡಿದ ಜಾನ್ ಮೆನಾರ್ಡ್ ಕೇನ್ಸ್ ಹೊಸ ದೃಷ್ಟಿಕೋನವನ್ನು ಹಣದುಬ್ಬರದ ಬಗ್ಗೆ ವ್ಯಕ್ತಪಡಿಸ್ತಾನೆ. ಏನು ಹೇಳ್ತಾನೆ? ಜಾನ್ ಮೆನಾರ್ಡ್ ಕೇನ್ಸ್ ರವರ ದೃಷ್ಟಿಯಲ್ಲಿ ಬೆಲೆಗಳು ಎರಡು ರೀತಿಯಲ್ಲಿ ಹೆಚ್ಚಾಗ್ತವೆ. ಎರಡು ರೀತಿಯಲ್ಲಿ ಹೇಗೆ? ಪೂರ್ವ ಹಣದುಬ್ಬರ ಮತ್ತು ಹಣದುಬ್ಬರ ನಂತರ ಬೆಲೆಗಳು ಹೆಚ್ಚಾಗ್ತವೆ. ಪ್ರೀ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್, ಪೋಸ್ಟ್ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಅಂತ ಕರೀತಾನೆ. ನೋಡಿ, ಪೂರ್ಣೋದ್ಯೋಗ ಪೂರ್ವ ಹಂತ, ಪೂರ್ಣೋದ್ಯೋಗ ನಂತರದ ಹಂತ. ಪೂರ್ಣೋದ್ಯೋಗ ಪೂರ್ವ ಹಂತದಲ್ಲಿ ಪ್ರೀ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ನಲ್ಲಿ ನಿಮಗೇನಾಗ್ತದೆ ಅಂತಂದರೆ ನಿರುದ್ಯೋಗ ಇರ್ತದೆ. there is unemployment in the economy. To reduce the unemployment in the economy, central bank and governments increase the money supply to the economy. ಏನಾಗ್ತದೆ? ನಿರುದ್ಯೋಗವನ್ನು ನಿವಾರಣೆ ಮಾಡಲಿಕ್ಕೆ ಹಣದ ಪೂರೈಕೆಯನ್ನು ಹೆಚ್ಚು ಮಾಡ್ತವೆ. ಯಾವಾಗ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಹೆಚ್ಚಾಗ್ತದೋ ಪರಿಣಾಮವಾಗಿ ಬೆಲೆಗಳು ಹೆಚ್ಚಾಗ್ತವೆ, ಉತ್ಪಾದನೆ ಹೆಚ್ಚಾಗ್ತದೆ, ಉದ್ಯೋಗ ಹೆಚ್ಚಾಗ್ತದೆ, ಹಣದ ಪೂರೈಕೆ ಹೆಚ್ಚಾದರೆ ಇವೆಲ್ಲವೂ ಕೂಡ ಹೆಚ್ಚಾಗ್ತವೆ. ಆಗ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಈ ಹಣದುಬ್ಬರವನ್ನು
ಜಾನ್ ಮೆನಾರ್ಡ್ ಕೇನ್ಸ್ ಅರೆ ಹಣದುಬ್ಬರ ಅಂತ ಕರೀತಾನೆ, ಅಥವಾ ಪುನರುಬ್ಬರ ಅಂತ ಕರೀತಾನೆ. ಏನು ಕರೀತಾನೆ? ಅರೆ ಹಣದುಬ್ಬರ, ಸೆಮಿ ಇನ್ಫ್ಲೇಷನ್ ಅಥವಾ ಪುನರುಬ್ಬರ, ರೀಫ್ಲೇಷನ್ ಅಂತಂದು ಕರೀತಾನೆ. ಸೆಮಿ ಇನ್ಫ್ಲೇಷನ್ ಆರ್ ರೀಫ್ಲೇಷನ್ ಅಂತ ಕರೀತಾನೆ. ಪೂರ್ಣೋದ್ಯೋಗ ನಂತರದ ಹಂತ, ಇಲ್ಲಿಯೂ ಕೂಡ ನಿಮಗೆ ಹಣದುಬ್ಬರ ಹೆಚ್ಚಾಗ್ತದೆ. ಪೂರ್ಣೋದ್ಯೋಗವನ್ನು ಸಾಧಿಸಿದ ನಂತರ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಹೆಚ್ಚಾಗ್ತದೆ. ಹೇಗೆ ಹೆಚ್ಚಾಗ್ತದೆ ಸಾರ್? ಪೂರ್ಣೋದ್ಯೋಗ ಸಾಧಿಸಿಬಿಟ್ಟಿದ್ದೀವಿ, ಹಣದುಬ್ಬರ ಹೇಗೆ ಹೆಚ್ಚಾಗ್ತದೆ ಅಂತಂದರೆ, ನೀವು ಉತ್ಪಾದನೆ ಮತ್ತು ಉದ್ಯೋಗದ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಉತ್ಪಾದನೆ ಮತ್ತು ಉದ್ಯೋಗದ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಎಲ್ಲವೂ ಪೂರ್ತಿ ಪೂರ್ಣೋದ್ಯೋಗ ಹಂತವನ್ನು ತಲುಪಿಬಿಟ್ಟಿರ್ತವೆ. ಹಾಗಾಗಿ ನೀವು ಅಲ್ಲಿ ಹೆಚ್ಚು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಗೇನಾದರೂ ಹಣದ ಪೂರೈಕೆಯಲ್ಲಿ ಹೆಚ್ಚಳ ಉಂಟಾದರೆ, ನಿಮಗೆ ಯಾವಾಗ ಹಣದ ಪೂರೈಕೆ ಹೆಚ್ಚಾದರೆ ಸಾರ್ವಜನಿಕ ಆದಾಯ ಹೆಚ್ಚಾಗ್ತದೆ, ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಹೆಚ್ಚಾಗ್ತದೆ ಮತ್ತು ಹಣದುಬ್ಬರ ಸಂಭವಿಸುತ್ತದೆ ಎನ್ನುವ ಅಂಶವನ್ನು ಜಾನ್ ಮೆನಾರ್ಡ್ ಕೇನ್ಸ್ ಹೇಳ್ತಾರೆ. ಅಂದರೆ ವಿಶಿಷ್ಟವಾದ ದೃಷ್ಟಿಕೋನವನ್ನು ಹಣದುಬ್ಬರದ ಬಗೆಗೆ ಜಾನ್ ಮೆನಾರ್ಡ್ ಕೇನ್ಸ್ ಹೊಂದಿದ್ದಾರೆ. ಇವರೆಲ್ಲರಿಗಂತವ್ರು ವಿಭಿನ್ನವಾದ ವ್ಯಾಖ್ಯೆಯನ್ನು ನಾವು ಇಲ್ಲಿ ನೋಡಿದ್ವಿ. ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ ನಾನು. ಅಂದರೆ ಅವನು ವಿಭಿನ್ನವಾದ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾನೆ ಹಣದುಬ್ಬರವನ್ನು. ಈಗ ನಾನು ಹಣದುಬ್ಬರದ ಪ್ರಕಾರಗಳಿಗೆ ಬರ್ತೇನೆ. ಹಣದುಬ್ಬರದ ಪ್ರಕಾರಗಳು, ಇಷ್ಟುವರೆಗೂ ನಾವೇನು ಮಾಡಿದ್ವಿ? ಹಣದುಬ್ಬರದ ಅರ್ಥವನ್ನು ತಿಳ್ಕೊಂಡ್ವಿ. ಈಗ ನಾವು ಹಣದುಬ್ಬರದ ಪ್ರಕಾರಗಳು ಅಥವಾ ವರ್ಗೀಕರಣ ಅಂತ ಕರಿತೇವೆ. ಟೈಪ್ಸ್ ಆರ್ ಕ್ಲಾಸಿಫಿಕೇಶನ್ ಆಫ್ ಇನ್ಫ್ಲೇಷನ್. ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಇನ್ಫ್ಲೇಷನ್. ಅರ್ಥವ್ಯವಸ್ಥೆಯಲ್ಲಿ ಹಲವಾರು ರೀತಿಯ ಹಣದುಬ್ಬರಗಳಿದ್ದಾವೆ. ಅವೆಲ್ಲವನ್ನು ಕೂಡ ವರ್ಗೀಕರಣ ಮಾಡ್ತೇವೆ. ಬೇರೆ ಬೇರೆ ರೀತಿಯಾಗಿ ವರ್ಗೀಕರಣ ಮಾಡ್ತಾ ಹೋಗ್ತೇವೆ. ನಿಮಗೆ ವೇಗದ ಆಧಾರದ ಮೇಲೆ, ಕಾಲದ ಆಧಾರದ ಮೇಲೆ, ಸಮಯದ ಆಧಾರದ ಮೇಲೆ, ನಿರ್ಬಂಧದ ಆಧಾರದ ಮೇಲೆ, ಮಾರುಕಟ್ಟೆಯ ಆಧಾರದ ಮೇಲೆ, ಕಾರಣದ ಆಧಾರದ ಮೇಲೆ, ಹೀಗೆ ಹಲವಾರು ರೀತಿಯಲ್ಲಿ ವರ್ಗಾವಣೆ ಮಾಡ್ತಾ ಹೋಗ್ತೇವೆ. ನಾನು ಒಂದೊಂದಾಗಿ ನಿಮಗೆ ನಾನು ವಿವರಿಸ್ತಾ ಹೋಗ್ತೇನೆ. ಮೊದಲನೆಯ ವರ್ಗೀಕರಣ ವೇಗದ ಆಧಾರದ ಮೇಲೆ ವರ್ಗೀಕರಣ. ಕ್ಲಾಸಿಫಿಕೇಶನ್ ಆಫ್ ಇನ್ಫ್ಲೇಷನ್ ಆನ್ ದ ಬೇಸಿಸ್ ಆಫ್ ದ ಸ್ಪೀಡ್. ಈಗ ವೇಗದ ಆಧಾರದ ಮೇಲೆ ವರ್ಗೀಕರಣ ಮಾಡಲಿಕ್ಕೆ there is no thumb rule to classify the inflation on the basis of the speed. ಯಾವುದು ಒಂದು ನಿರ್ದಿಷ್ಟವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಿಕೊಳ್ಳುವಂತಹ ಯಾವುದೇ ನಿಯಮ ಇಲ್ಲ. ಆದರೂ ಕೂಡ ಅರ್ಥಶಾಸ್ತ್ರಜ್ಞರು ಒಂದು ಮಟ್ಟಕ್ಕೆ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಇಲ್ಲಿ ವೇಗದ ಆಧಾರದ ಮೇಲೆ ಹಣದುಬ್ಬರವನ್ನು ನಾವು 4 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ಒಂದನೆಯದು ತೆವಳುವ ಹಣದುಬ್ಬರ, ಕ್ರೀಪಿಂಗ್ ಇನ್ಫ್ಲೇಷನ್. ನೋಡಿ ಎಷ್ಟು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ತೆವಳುವ ಹಣದುಬ್ಬರ, ಪಾಪು ಹುಟ್ಟಿದಾಗ ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಂತರ ತೆವಳಲಿಕ್ಕೆ ಪ್ರಾರಂಭ ಮಾಡ್ತದೆ, ನಂತರ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ, ನಂತರ ಓಡ್ತದೆ. ಈಗ ತೆವಳುವ ಹಣದುಬ್ಬರ, ಕ್ರೀಪಿಂಗ್ ಇನ್ಫ್ಲೇಷನ್ ಅಂತ ಕರಿತೇವೆ. ಅರ್ಥವ್ಯವಸ್ಥೆಯಲ್ಲಿ ಬಹಳ ನಿಧಾನಗತಿಯಲ್ಲಿ ಬೆಲೆಗಳು ಏರಿಕೆಯಾಗುವ ಸನ್ನಿವೇಶವನ್ನು ಬಹಳ ನಿಧಾನಗತಿಯಲ್ಲಿ 1% 3%, 2% ಅಥವಾ 3%, ಕೆಲವು ಅರ್ಥಶಾಸ್ತ್ರಜ್ಞರು 2 ಅಂತಾರೆ, ಕೆಲವು ಅರ್ಥಶಾಸ್ತ್ರಜ್ಞರು 3 ಅಂತಾರೆ. ಇರಲಿ, ಯಾವುದಾದ್ರೂ ಇರಲಿ, ಇಟ್ ಡಸಂಟ್ ಮ್ಯಾಟರ್. ನಾವು 1 ರಿಂದ 3 ಅಂತ ತಿಳ್ಕೊಳ್ಳೋಣ. 1 ರಿಂದ 3 ದರದಲ್ಲಿ ವಾರ್ಷಿಕವಾಗಿ ಬೆಲೆಗಳು ಏರಿಕೆಯಾದರೆ ಅದನ್ನು ನಾವು ಏನಂತ ಕರಿತೇವೆ? ತೆವಳುವ ಹಣದುಬ್ಬರ ಅಂತ ಕರಿತೇವೆ. ಕ್ರೀಪಿಂಗ್ ಇನ್ಫ್ಲೇಷನ್ ಅಂತಂದು ಕರಿತೇವೆ. ಈಗ creeping inflation is necessary for the economic development. Moderate inflation is necessary for the economic development of the country. ನಿಮಗೆ ನಿಧಾನಗತಿಯ ಹಣದುಬ್ಬರ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಗೆ ಅತ್ಯವಶ್ಯಕವಾದುದಾಗಿದೆ. ಇಟ್ ಇಸ್ ನೆಸಸರಿ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ, ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಮಾಡರೇಟ್ ಇನ್ಫ್ಲೇಷನ್, ಬಹಳ ಕಡಿಮೆ ರೀತಿಯ ಹಣದುಬ್ಬರ ಅತ್ಯವಶ್ಯಕ. ಬಟ್
ವೆನ್ ಇಟ್ ಎಕ್ಸೀಡ್ಸ್ ದ ರೇಟ್ ಇಟ್ ಬಿಕಮ್ಸ್ ಹಜಾರ್ಡಸ್, ಇಟ್ ಬಿಕಮ್ ಡೇಂಜರಸ್ ಟು ದ ಎಕಾನಮಿ. ನೆಕ್ಸ್ಟ್, ನಡೆಯುವ ಹಣದುಬ್ಬರ, ವಾಕಿಂಗ್ ಇನ್ಫ್ಲೇಷನ್ ಅಂತ ಕರಿತೇವೆ. ವಾಕಿಂಗ್ ಇನ್ಫ್ಲೇಷನ್ ಅಂತಂದು ಕರಿತೇವೆ. ಇಲ್ಲೂ ಕೂಡ ದೇರ್ ಇಸ್ ನೋ ಥಂಬ್ ರೂಲ್ ಎಂದು ನಿರ್ದಿಷ್ಟವಾದ ನಿಯಮ ಇಲ್ಲ. 2ರಿಂದ 7 ಅಂತಾರೆ, 8ರಿಂದ 3ರಿಂದ 10 ಅಂತ ಹೇಳ್ತಾರೆ. ನಾನು 3ರಿಂದ 10 ತೆಗೆದುಕೊಳ್ತೇನೆ. 3ರಿಂದ 10% ವಾರ್ಷಿಕವಾಗಿ ಬೆಲೆಗಳು 3ರಿಂದ 10% ಹೆಚ್ಚಿಕೆಯಾಗ್ತಾ ಇದ್ರೆ ಅದನ್ನ ನಾವು ಏನಂತ ಕರಿತೇವೆ? ನಡೆಯುವ ಹಣದುಬ್ಬರ ಅಂತ ಕರಿತೇವೆ. ನಡೆಯುವ ಹಣದುಬ್ಬರ ಅಂತಂದು ಕರಿತೇವೆ. ಇಲ್ಲಿ ಸರ್ಕಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಿಲ್ಲ ಅಂತಂದರೆ ಇಟ್ ಬಿಕಮ್ಸ್ ಡೇಂಜರಸ್ ಟು ದ ಎಕಾನಮಿ, ಇಟ್ ಬಿಕಮ್ಸ್ ಹಾರ್ಮ್ಫುಲ್ ಟು ದ ಎಕಾನಮಿ. ಅರ್ಥವ್ಯವಸ್ಥೆಗೆ ಮಾರಕವಾಗ್ತಕ್ಕಂತಹ ತೊಂದರೆಯನ್ನು ಉಂಟು ಮಾಡ್ತಕ್ಕಂತಹ ಕಾರ್ಯವನ್ನು ನಿಮಗೆ ನಡೆಯುವ ಹಣದುಬ್ಬರ ಮಾಡ್ತದೆ. ಬೆಲೆಗಳು 3ರಿಂದ 10% ದರದಲ್ಲಿ, ವಾರ್ಷಿಕವಾಗಿ 3ರಿಂದ 10% ದರದಲ್ಲಿ ಏರಿಕೆಯಾಗುವುದನ್ನು ನಾವು ನಡೆಯುವ ಹಣದುಬ್ಬರ ಅಂತ ಕರಿತೇವೆ. ಗೌರ್ಮೆಂಟ್ ಹ್ಯಾಸ್ ಟು ಇನಿಷಿಯೇಟ್ ಮೆಷರ್ ಟು ಕಂಟ್ರೋಲ್ ದ ಇನ್ಫ್ಲೇಷನ್. ನಿಮಗೆ ಹಣದುಬ್ಬರನ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರಗಳು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ನಾನು ನಿಯಂತ್ರಣ ಕ್ರಮಗಳಿಗೆ, ಹಣದುಬ್ಬರದ ನಿಯಂತ್ರಣ ಕ್ರಮಗಳನ್ನು ಮಾಡಬೇಕಾದ್ರೆ ನಾನು ನಿಮಗೆ ಹೇಗೆ ನಿಯಂತ್ರಣ ಮಾಡಲಾಗ್ತದೆ ಅಂತಕ್ಕಂಥದ್ದನ್ನು ನಾನು ಎಕ್ಸ್ಪ್ಲೇಷನ್ ಮಾಡ್ತೇನೆ. ಈಗ 3ನೇದಾಗಿ ಓಡುವ ಹಣದುಬ್ಬರ, ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರಿತೇವೆ. ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರಿತೇವೆ. ಹಿಯರ್ ಆಲ್ಸೋ ದೇರ್ ಇಸ್ ನೋ ರೂಲ್, ಯಾವುದೇ ಒಂದು ನಿಯಮ ಇಲ್ಲ. ಆದಾಗ್ಯೂ ಕೂಡ ಅರ್ಥಶಾಸ್ತ್ರಜ್ಞರು ಒಂದು ಅಂದಾಜು 10ರಿಂದ 20% ವಾರ್ಷಿಕವಾಗಿ ಬೆಲೆಗಳು 10ರಿಂದ 20 ದರದಲ್ಲಿ, 10ರಿಂದ 20 ದರದಲ್ಲಿ ಏರಿಕೆಯಾಗುವ ಹಣದುಬ್ಬರವನ್ನು ಏನಂತ ಕರೀತಾರೆ? ಓಡುವ ಹಣದುಬ್ಬರ ಅಂತ ಕರೀತಾರೆ. ಇಟ್ ಇಸ್ ಕಾಲ್ಡ್ ಆಸ್ ರನ್ನಿಂಗ್ ಇನ್ಫ್ಲೇಷನ್. The price level, annual increase in the price level 10 to 20% is called as running inflation. ನಿಮಗೆ ಏನಂತ ಕರಿತೇವೆ? ಓಡುವ ಹಣದುಬ್ಬರ ಅಂತಂದು ನಾವು ಕರಿತೇವೆ. ಇದರಲ್ಲಿ ವೇಗದ ಆಧಾರದ ಮೇಲೆ ವರ್ಗೀಕರಣದಲ್ಲಿ ಕಟ್ಟ ಕಡೆಯದಾಗಿ ನಿಮಗೆ ನಾಗಾಲೋಟದ ಹಣದುಬ್ಬರ, ಗ್ಯಾಲಪಿಂಗ್ ಇನ್ಫ್ಲೇಷನ್ ಆರ್ ಹೈಪರ್ ಇನ್ಫ್ಲೇಷನ್ ಅಂತ ಕರಿತೇವೆ. ಗ್ಯಾಲಪಿಂಗ್ ಇನ್ಫ್ಲೇಷನ್ ಆರ್ ಹೈಪರ್ ಇನ್ಫ್ಲೇಷನ್ ಅಂತ ಕರಿತೇವೆ. ಏನು ನಾಗಾಲೋಟದ ಹಣದುಬ್ಬರ ಅಂತಂದ್ರೆ ಏನು? 20%ನಿಂದ ಮೇಲ್ಪಟ್ಟು ಮತ್ತು 3 ಸಂಖ್ಯೆಗಳು, 3 ಡಿಜಿಟ್ ಇನ್ಫ್ಲೇಷನ್ ಅಂತ ಕರಿತೇವೆ. 3 ಡಿಜಿಟ್ ಇನ್ಫ್ಲೇಷನ್ ಹೀಗೆ ಕೆಲ ವರ್ಷಗಳ ಹಿಂದೆ ಜಿಂಬಾಬ್ವೆಯಲ್ಲಿ ನಾವು ಕಂಡಿದ್ವಿ. 200-300% ಹಣದುಬ್ಬರವನ್ನು ನಾವು ಕಂಡಿದ್ವಿ. ಈಗ 2-3 ವರ್ಷಗಳ ಕೆಳಗೆ ಜಿಂಬಾಬ್ವೆಯ ಡಾಲರ್ ಸಂಪೂರ್ಣವಾಗಿ ಮೌಲ್ಯ ಕುಸಿದು ಹೋಗಿತ್ತು. ನಿಮಗೆ $1000 ಕೊಟ್ಟು ಒಂದು ಬ್ರೆಡ್ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇರಲಿ, 20ರಿಂದ 3 ಡಿಜಿಟ್ ಎಷ್ಟಾದರೂ ಇರ್ಬೋದು. ಅದು 100 ಇರ್ಬೋದು, 200 ಇರ್ಬೋದು, 300 ಇರ್ಬೋದು, 900 ಇರ್ಬೋದು. ಇದನ್ನು ನಾವು ಏನಂತ ಕರಿತೇವೆ? ನಾಗಾಲೋಟದ ಹಣದುಬ್ಬರ ಅಂತಂದು ನಾವು ಕರಿತೇವೆ. ಇನ್ನು ನಾನು ನೆಕ್ಸ್ಟ್ ಕ್ಲಾಸಿಫಿಕೇಷನ್ಗೆ ಹೋಗ್ತೇನೆ. ಈಗ 2ನೇ ವರ್ಗೀಕರಣ, ಕಾಲಾವಧಿಯ ಆಧಾರದ ಮೇಲೆ, ಆನ್ ದ ಬೇಸಿಸ್ ಆಫ್ ದ ಟೈಮ್. ಆನ್ ದ ಬೇಸಿಸ್ ಆಫ್ ದ ಟೈಮ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಇನ್ಫ್ಲೇಷನ್ ಇಂಟು 3 ಕ್ಯಾಟಗರೀಸ್. ನಾವು ಕಾಲದ ಆಧಾರದ ಮೇಲೆ, ಸಮಯದ ಆಧಾರದ ಮೇಲೆ ಹಣದುಬ್ಬರವನ್ನು 3 ವಿಭಾಗಗಳಾಗಿ ವಿಂಗಡಣೆ, 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೇವೆ. ಯಾವ್ಯಾವು? ಶಾಂತಿ ಕಾಲದ ಹಣದುಬ್ಬರ, ಪೀಸ್ ಟೈಮ್ ಇನ್ಫ್ಲೇಷನ್; ಯುದ್ಧ ಕಾಲದ ಹಣದುಬ್ಬರ, ವಾರ್ ಟೈಮ್ ಇನ್ಫ್ಲೇಷನ್; ಯುದ್ಧಾನಂತರದ ಹಣದುಬ್ಬರ, ಪೋಸ್ಟ್ ವಾರ್ ಇನ್ಫ್ಲೇಷನ್. 3 ರೀತಿಯಾಗಿ ನಾವು ವಿಂಗಡಣೆಯನ್ನು ಮಾಡ್ತೇವೆ. 1ನೇದು ಶಾಂತಿ ಕಾಲದ ಹಣದುಬ್ಬರ. ಯಾವುದದು ಶಾಂತಿ ಕಾಲದ ಹಣದುಬ್ಬರ ಅಂತಂದ್ರೆ ಏನು? ಇನ್ ದ ಪೀಸ್ ಟೈಮ್ ಗೌರ್ಮೆಂಟ್ಸ್ ಆರ್ ಸ್ಪೆಂಡಿಂಗ್ ಲಾಟ್ಸ್ ಆಫ್ ಮನಿ ಇನ್ ದ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್. ದೀರ್ಘಕಾಲದ ಯೋಜನೆಗಳಲ್ಲಿ ಸರ್ಕಾರಗಳು ಹೂಡಿಕೆಯನ್ನು ಮಾಡ್ತವೆ. ಅದರ ಪ್ರತಿಫಲದ ಅವಧಿ, ಜಸ್ಟೇಷನ್ ಪೀರಿಯಡ್ ಅಂತ ಕರಿತೇವೆ. ದೋಸ್ ಪ್ರಾಜೆಕ್ಟ್ಸ್ ಹ್ಯಾವ್ ಲಾಂಗ್ ಜಸ್ಟೇಷನ್ ಪೀರಿಯಡ್. ದೀರ್ಘಕಾಲದ ಪ್ರತಿಫಲದ ಅವಧಿಯನ್ನು, ಬಹಳ ದಿನಗಳ ನಂತರ ಪ್ರತಿಫಲ ಬರ್ತದೆ ಆ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ. ಅಂತಹ ಯೋಜನೆಗಳಲ್ಲಿ ಸರ್ಕಾರಗಳು ಹೂಡಿಕೆಯನ್ನು ಮಾಡ್ತವೆ, ಸಾಕಷ್ಟು ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಸಾವಿರಾರು ಕೋಟಿ ರೂಪಾಯಿಗಳ ಬಂಡವಾಳವನ್ನು ಹೂಡಿಕೆ ಮಾಡುತ್ತದೆ ಅಂಥ ಯೋಜನೆಗಳ ಮೇಲೆ. ಅಂತಹ ಸಮಯದಲ್ಲಿ ಹಣದ ಪೂರೈಕೆ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗಿ ನಿಮಗೆ ಹಣದುಬ್ಬರ ಸಂಭವಿಸ್ತದೆ. ಇದನ್ನು ನಾವು ಶಾಂತಿ ಕಾಲದ ಹಣದುಬ್ಬರ ಅಂತಂದು ಕರಿತೇವೆ.
ನೆಕ್ಸ್ಟ್ ಎರಡನೆಯದು ಯುದ್ಧ ಕಾಲದ ಹಣದುಬ್ಬರ. ಯುದ್ಧ ಕಾಲದಲ್ಲಿ ಏನು ಮಾಡಲಾಗ್ತದೆ ಅಂತಂದರೆ ಉತ್ಪಾದಕ ಚಟುವಟಿಕೆಗಳ ಮೇಲೆ ಹೂಡಿಕೆಯನ್ನು ಕಡಿಮೆ ಮಾಡಿ ಅನುತ್ಪಾದಕ ಚಟುವಟಿಕೆಗಳ ಮೇಲೆ ವೆಚ್ಚವನ್ನು ಹೆಚ್ಚು ಮಾಡಲಾಗ್ತದೆ. ಅನುತ್ಪಾದಕ ಚಟುವಟಿಕೆ ಮೇಲೆ ಹೂಡಿಕೆಯನ್ನು ಹೆಚ್ಚು ಮಾಡಲಾಗ್ತದೆ. ಯುದ್ಧಕ್ಕಾಗಿ ಬೇಕಾಗಿರ್ತಕ್ಕಂತಹ ಸಲಕರಣೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚು ವೆಚ್ಚವನ್ನು ಮಾಡಲಾಗ್ತದೆ. ಹಾಗಾಗಿ ನಿಮಗೇನಾಗ್ತದೆ, ಅರ್ಥವ್ಯವಸ್ಥೆಯಲ್ಲಿ ಅನುತ್ಪಾದಕ ಚಟುವಟಿಕೆಗಳ ಮೇಲೆ ವೆಚ್ಚ ಹೆಚ್ಚಾಗೋದ್ರಿಂದ ಸರಕು ಸೇವೆಗಳಿಗೆ ಕೊರತೆ ಕಂಡು ಬರ್ತದೆ. ಅನುತ್ಪಾದಕ ಚಟುವಟಿಕೆಗಳು ಉತ್ಪಾದಕ ಚಟುವಟಿಕೆಗಳು ಕಡಿಮೆ ಆಗೋದ್ರಿಂದ ಸರಕು ಸೇವೆಗಳ ಪೂರೈಕೆ ಕಡಿಮೆ ಆಗ್ತದೆ. ಮತ್ತು ಯಾವಾಗ ನಿಮಗೆ ಸರಕು ಸೇವೆಗಳ ಪೂರೈಕೆ ಕಡಿಮೆ ಆಗ್ತದೋ ಬೆಲೆ ಮಾರುಕಟ್ಟೆಯಲ್ಲಿ ಆಟೋಮೆಟಿಕ್ಕಾಗಿ ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಕೊರತೆ ಕಂಡು ಬರ್ತದೋ ಸರಕು ಸೇವೆಗಳದ್ದು ಆಗೇನಾಗ್ತದೆ, ನಿಮಗೆ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ. ಕೊರತೆ ಇದ್ದಾಗ ನಿಮಗೆ ಬೆಲೆ ಸಾಮಾನ್ಯವಾಗಿ ಹೆಚ್ಚಾಗ್ತದೆ. ಆ ರೀತಿಯಾಗಿ ಯುದ್ಧ ಕಾಲದಲ್ಲಿ ಎಲ್ಲ ಸಂಪನ್ಮೂಲಗಳನ್ನು ನಾವು ಯುದ್ಧಕ್ಕೆ ವರ್ಗೀಕರಣ ಮಾಡೋದ್ರಿಂದ ಉತ್ಪಾದನೆಯ ಪ್ರಮಾಣ, ಸರಕು ಸೇವೆಗಳ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತದೆ, ಪೂರೈಕೆ ಕಡಿಮೆ ಆಗ್ತದೆ. ಪೂರೈಕೆ ಕಡಿಮೆ ಆದಾಗ ಬೆಲೆ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗ್ತದೆ. ಇದನ್ನು ನಾವು ಯುದ್ಧ ಕಾಲದ ಹಣದುಬ್ಬರ ಅಂತಂದು ಕರಿತೇವೆ. ನೆಕ್ಸ್ಟ್ ಒನ್ನು ಯುದ್ಧಾನಂತರದ ಹಣದುಬ್ಬರ. ಈಗ ನಾವೇನು ಮಾಡ್ತೇವೆ ಅಂತಂದರೆ, ಯುದ್ಧದ ಸಮಯದಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ಬೇಕಾಗ್ತದೆ. ಹಾಗಾಗಿ ಏನು ಮಾಡ್ತದೆ, ಸರ್ಕಾರ ಸಾಕಷ್ಟು ತೆರಿಗೆಗಳನ್ನು ಹಾಕ್ತದೆ. ಯುದ್ಧ ನಂತರ ಯುದ್ಧ ಮುಗಿದೋಗ್ಬಿಡ್ತಪ್ಪ, ಯುದ್ಧ ಮುಗಿದ ನಂತರ ಆ ತೆರಿಗೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ತದೆ. ಸರ್ಕಾರ ಯುದ್ಧ ಸಮಯದಲ್ಲಿ ತೆರಿಗೆಗಳನ್ನು ಹಾಕ್ತದೆ, ನಂತರ ವಾಪಸ್ ತೆಗೆದುಕೊಳ್ತದೆ. ವಾಪಸ್ ತೆಗೆದುಕೊಂಡಾಗ ಜನಗಳ ಕೈಯಲ್ಲಿ ಉಳಿತಕ್ಕಂಥ ಹಣದ ಪ್ರಮಾಣ ಹೆಚ್ಚಾಗ್ತದೆ. ನೀವು ಮೊದಲು ತೆರಿಗೆ ಪಾವತಿ ಮಾಡಿದ ಆ ತೆರಿಗೆ ಹಣವೆಲ್ಲವೂ ಕೂಡ ನಿಮ್ಮಲ್ಲಿ ಉಳ್ಕೊಳ್ತದೆ. ಆಗ ವೆಚ್ಚದ ಪ್ರಮಾಣ ಹೆಚ್ಚಾಗ್ತದೆ. ವೆಚ್ಚದ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ಬೇಡಿಕೆ ಹೆಚ್ಚಾಗ್ತದೆ, ಬೆಲೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಜೊತೆಗೆ ಯುದ್ಧ ನಂತರ ಅರ್ಥವ್ಯವಸ್ಥೆಯ ಮರು ನಿರ್ಮಾಣಕ್ಕಾಗಿ ರೀಕನ್ಸ್ಟ್ರಕ್ಷನ್ ಅಂತ ಕರಿತೇವೆ. ರೀಕನ್ಸ್ಟ್ರಕ್ಷನ್ಗಾಗಿ ಸರ್ಕಾರಗಳು ಸಾಕಷ್ಟು ಪ್ರಮಾಣದಲ್ಲಿ ವೆಚ್ಚವನ್ನು ಮಾಡ್ತವೆ. ಆ ಕಾರಣದಿಂದ ಸಾಕಷ್ಟು ವೆಚ್ಚ ಮಾಡುವ ಕಾರಣದಿಂದ ನಿಮಗೆ ಅರ್ಥವ್ಯವಸ್ಥೆಯಲ್ಲಿ ಸಾರ್ವಜನಿಕ ವೆಚ್ಚದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಸಾರ್ವಜನಿಕ ವೆಚ್ಚ ಯಾವಾಗ ಹೆಚ್ಚಾಗ್ತದೋ ಆಗ ಜನಗಳಿಗೆ ಬರ್ತಕ್ಕಂತಹ ಆದಾಯ ಹೆಚ್ಚಾಗಿ, ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿ, ಬೆಲೆಗಳು ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗ್ತವೆ. ಇದನ್ನು ನಾವು ಯುದ್ಧಾನಂತರದ ಹಣದುಬ್ಬರ ಅಂತಂದು ಕರಿತೇವೆ. ಇನ್ನು ನೆಕ್ಸ್ಟ್ ಕ್ಲಾಸಿಫಿಕೇಶನ್, ಪ್ರೇರಣೆಯ ಆಧಾರದ ಮೇಲೆ ವರ್ಗೀಕರಣ. ಆನ್ ದ ಬೇಸಿಸ್ ಆಫ್ ದ ಕಾಸ್. ಕಾರಣ ಇರ್ತದೆ, ಕಾರಣದ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೇವೆ. ಯಾವುದರಿಂದ ಆಗ್ತದದು? ಒಂದನೆಯದು ಕರೆನ್ಸಿ ಇನ್ಫ್ಲೇಷನ್, ಕರೆನ್ಸಿ ಹಣದುಬ್ಬರ ಅಂತ ಕಟ್ತೇವೆ. ಸರ್ಕಾರ ಆಗಿಂದಾಗ್ಗೆ ಹಣವನ್ನು ಬಿಡುಗಡೆ ಮಾಡ್ತಲೇ ಇರ್ತದೆ, ಸರ್ಕಾರ ವೆಚ್ಚವನ್ನು ಮಾಡ್ತಲೇ ಇರ್ತದೆ. ಈ ಪರಿಣಾಮದಿಂದ ಸರ್ಕಾರ ಹಣ ಬಿಡುಗಡೆ ಮಾಡದಂತೆಲ್ಲ, ಸರ್ಕಾರ ಹಣವನ್ನು ಬಿಡುಗಡೆ ಮಾಡದಂತೆಲ್ಲ ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಜನಗಳ ಕೈಯಲ್ಲಿ ಹಣದ ಪ್ರಮಾಣ ನೋಡಿ, ಈಗ ಏನು ಮಾಡ್ತಾ ಇದೆ ಸರ್ಕಾರ, ಸಬ್ಸಿಡಿಯನ್ನು ಆಗ್ತಾ ಇದೆ ಎಲ್ಲ ಖಾತೆಗಳಿಗೆ 6,000 ರೂಪಾಯಿ, ರೈತರ ಖಾತೆಗಳಿಗೆ 6,000 ರೂಪಾಯಿ ಸರ್ಕಾರ ಕೊರೋನಾ ಕಾಲದಲ್ಲಿ ಸಹಾಯ ನಿಧಿಯನ್ನು ಹಾಕ್ತಾ ಇದೆ. ಈಗ 2 ವರ್ಷದಿಂದ ಹಾಕ್ತಾ ಇದೆ. ಪರಿಣಾಮವಾಗಿ ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಕರೆನ್ಸಿ ಜಾಸ್ತಿ ಆಗ್ತದೆ, ಎಲ್ಲರ ಕೈಯಲ್ಲೂ ಹಣ ಜಾಸ್ತಿ ಆಗ್ತದೆ. ಯಾವಾಗ ಎಲ್ಲರ ಕೈಯಲ್ಲೂ ಹಣ ಜಾಸ್ತಿ ಆಗ್ತದೋ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಸರಕು ಸೇವೆಗಳಿಗೆ ಯಾವಾಗ ಬೇಡಿಕೆ ಹೆಚ್ಚಾಗ್ತದೋ ಬೆಲೆಗಳು ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗ್ತವೆ. ಅಂದರೆ ಕರೆನ್ಸಿ ಪೂರೈಕೆ ಹೆಚ್ಚಾದ ಕಾರಣದಿಂದ ನಿಮಗೆ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ. ನೆಕ್ಸ್ಟ್ ಎರಡನೇದು, ಅದರಲ್ಲಿ ಬ್ಯಾಂಕು ಸಾಲದ ಹಣದುಬ್ಬರ, ಬ್ಯಾಂಕ್ ಕ್ರೆಡಿಟ್ ಇನ್ಫ್ಲೇಷನ್ ಅಂತ ಕರೀತೇವೆ. ಬ್ಯಾಂಕು ಸಾಲದ ಹಣದುಬ್ಬರ. ಬ್ಯಾಂಕ್ಸ್ ಆರ್ ಅಡ್ವಾನ್ಸಿಂಗ್ ಕ್ರೆಡಿಟ್ಸ್ ಆ್ಯಂಡ್ ಲೋನ್ಸ್ ಟು ದ ಕಸ್ಟಮರ್ಸ್. ತನ್ನ ಗ್ರಾಹಕರಿಗೆ ಸಾಲಗಳನ್ನು ಕೊಡ್ತವೆ, ಮುಂಗಡಗಳನ್ನು ಕೊಡ್ತವೆ ಬ್ಯಾಂಕ್ಗಳು. ಆಗೇನಾಗ್ತದೆ, ಯಾವಾಗ ನಿಮಗೆ ಸಾಲಗಳನ್ನು ಕೊಡ್ತದೋ ಆಗ ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಹೆಚ್ಚಾಗ್ತದೆ. ಈಗ ನಾನು ಉದಾಹರಣೆಗೆ ಹೇಳ್ತೇನೆ, ನಾನು ಸಾಲ ತೆಗೆದುಕೊಳ್ತೇನೆ, 5 ಲಕ್ಷನೋ 10 ಲಕ್ಷನೋ ಸಾಲ ತೆಗೆದುಕೊಳ್ತೇನೆ. ಆಗ ಬ್ಯಾಂಕು 10 ಲಕ್ಷ ರೂಪಾಯಿಗಳನ್ನು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತದೆ. ಆಗ ನನ್ನ ಅಕೌಂಟಲ್ಲಿ 10 ಲಕ್ಷ ಇರ್ತದೆ ಅಂತ ಇಟ್ಕೊಳ್ಳಿ. ಆಗ ನಾನು ವೆಚ್ಚವನ್ನು ಹೆಚ್ಚು ಮಾಡ್ತೇನೆ. ಬ್ಯಾಂಕು ಸಾಲದ ಪ್ರಮಾಣ ಹೆಚ್ಚಾಯಿತು, ಹೆಚ್ಚು ಬ್ಯಾಂಕ್ಗಳು ಸಾಲವನ್ನು ಕೊಟ್ಟರೆ ಏನಾಗ್ತದೆ, ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಪ್ರಮಾಣ ಹೆಚ್ಚಾಗ್ತದೆ. ಹೆಚ್ಚು ಸಾಲದ ಹಣ ಪೂರೈಕೆಯಾಗಿ ನಿಮಗೆ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಯಾವಾಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೋ ನಿಮಗೆ ಬೆಲೆಗಳು ಕೂಡ ಹೆಚ್ಚಾಗ್ತವೆ. ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸಲಿಕ್ಕೆ ಪ್ರಾರಂಭವಾಗ್ತದೆ. ಮೂರನೇದು ಕೊರತೆ ಪ್ರೇರಿತ ಹಣದುಬ್ಬರ, ಡೆಫಿಸಿಟ್ ಇಂಡ್ಯೂಸ್ಡ್ ಇನ್ಫ್ಲೇಷನ್ ಅಂತ ಕರಿತೇವೆ. ಡೆಫಿಸಿಟ್ ಇನ್ಫ್ಲೂಸ್ಡ್ ಇನ್ಫ್ಲೇಷನ್ ಅಂತ ಕರಿತೇವೆ. ನೌವೇಡೇಸ್ all the developing countries are accepted as deficit budget as norm.
ಇಂದಿನ ದಿನಗಳಲ್ಲಿ, ಆಧುನಿಕ ದಿನಮಾನಗಳಲ್ಲಿ ಎಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೂಡ ಕೊರತೆಯ ಮುಂಗಡ ಪತ್ರವನ್ನು ಒಂದು ಪ್ರವೃತ್ತಿಯನ್ನಾಗಿಸ್ಕೊಂಡ್ಬಿಟ್ಟಿದ್ದಾವೆ. ಇಟ್ ಬಿಕಮ್ಸ್ ನಾರ್ಮ್. ಇಲ್ಲಪ್ಪ ಅದೊಂದು ಸಂಪ್ರದಾಯ ಅನ್ನುವ ರೀತಿ ಆಗೋಗಿದೆ. ಎಲ್ಲವೂ ಕೂಡ ಕೊರತೆ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ. ಕೊರತೆ ಮುಂಗಡ ಪತ್ರ ಏನು ಹಂಗಂದರೆ, ಕೊರತೆ ಮುಂಗಡ ಪತ್ರ ಅಂತಂದ್ರೆ ಏನು? ಆದಾಯ ಕಡಿಮೆ ಇದ್ದು ವೆಚ್ಚ ಹೆಚ್ಚಾಗಿರುವುದನ್ನು ನಾವು, ಸರ್ಕಾರದ ಆದಾಯ ಕಡಿಮೆ ಇರ್ತದೆ, ಸರ್ಕಾರದ ವೆಚ್ಚ ಹೆಚ್ಚಿಗಿರ್ತದೆ, ಅದನ್ನು ನಾವು ಕೊರತೆ ಮುಂಗಡ ಪತ್ರ. ಆ ಎರಡರ ನಡುವಿನ ಅಂತರವನ್ನು ತೂಗಿಸ್ಲಿಕ್ಕೆ ಸರ್ಕಾರ ಏನು ಮಾಡ್ತದೆ? ಕೇಂದ್ರ ಬ್ಯಾಂಕಿನಿಂದ ಸಾಲವನ್ನು ತೆಗೆದುಕೊಳ್ತದೆ ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಿಂದ, ವಿದೇಶಿ ಏಜೆನ್ಸಿಗಳಿಂದ ಸಾಲವನ್ನು ತೆಗೆದುಕೊಳ್ತದೆ. ಆಗ ಹಣದ ಪೂರೈಕೆಯ ಪ್ರಮಾಣ ಹೆಚ್ಚಾಗ್ತದೆ. ಹಣದ ಪೂರೈಕೆಯ ಪ್ರಮಾಣ ನಿಮಗೆ ಹೆಚ್ಚಾಗ್ತದೆ. ಕೊರತೆ ಧನ ವಿನಿಯೋಗ ಅಂತ ಕರಿತೇವೆ ಅದನ್ನು. ಕೊರತೆ ಧನ ವಿನಿಯೋಗದಿಂದ ಹಣದ ಪೂರೈಕೆ ಹೆಚ್ಚಾಗ್ತದೆ. ಯಾವಾಗ ಹಣದ ಪೂರೈಕೆ ಹೆಚ್ಚಾಗ್ತದೋ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿ, ಬೆಲೆ ಹೆಚ್ಚಾಗಿ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಲಾಭ ಪ್ರೇರಿತ ಹಣದುಬ್ಬರ, ಪ್ರಾಫಿಟ್ ಇಂಡ್ಯೂಸ್ಡ್ ಇನ್ಫ್ಲೇಷನ್ ಅಂತ ಕರಿತೇವೆ. ಏನು ಪ್ರಾಫಿಟ್ ಇಂಡ್ಯೂಸ್ಡ್ ಇನ್ಫ್ಲೇಷನ್ ಅಂತಂದರೆ, ಉದ್ಯಮ ಸಂಸ್ಥೆಗಳು ತಮ್ಮ ಸರಕುಗಳನ್ನು ಬೆಲೆಯನ್ನು ಹೆಚ್ಚಿಸ್ತವೆ. ಲಾಭವನ್ನು ಹೆಚ್ಚು ಮಾಡಿಕೊಳ್ಳುವ ಉದ್ದೇಶದಿಂದ ನಿಮಗೆ ಉದ್ಯಮ ಸಂಸ್ಥೆಗಳು ಸರಕು ಸೇವೆಗಳ ಬೆಲೆಗಳನ್ನು ಹೆಚ್ಚಿಸ್ತಾ ಹೋಗ್ತವೆ, ತಮ್ಮ ಲಾಭವನ್ನು ಹೆಚ್ಚು ಮಾಡಿಕೊಳ್ಳುವ ಉದ್ದೇಶದಿಂದ. ಆಗ ನಿಮಗೆ ಲಾಭವನ್ನು ಹೆಚ್ಚು ಮಾಡಿಕೊಳ್ಳುವ ಉದ್ದೇಶದಿಂದ ಬೆಲೆ ಹೆಚ್ಚಾಗ್ತದೆ. ಇದನ್ನ ನಾವು ಹಣದುಬ್ಬರ ಅಂತ ಕರಿತೇವೆ. ಯಾವುದಂತ ಕರಿತೇವೆ? ಲಾಭ ಪ್ರೇರಿತ ಹಣದುಬ್ಬರ ಅಂತಂದು ಕರಿತೇವೆ. ನೆಕ್ಸ್ಟ್ ಒನ್ನು, 5ನೇದು ಕೂಲಿ ಪ್ರೇರಿತ ಹಣದುಬ್ಬರ, ಅಂದರೆ ವೇಜ್ ಇಂಡ್ಯೂಸ್ಡ್ ಇನ್ಫ್ಲೇಷನ್ ಅಂತ ಕರಿತೇವೆ. ವೇಜ್ ಇಂಡ್ಯೂಸ್ಡ್ ಇನ್ಫ್ಲೇಷನ್, ಕೂಲಿ ಪ್ರೇರಿತ ಹಣದುಬ್ಬರ. ಈಗ ಅರ್ಥವ್ಯವಸ್ಥೆಯಲ್ಲಿ ಕಾರ್ಮಿಕರೆಲ್ಲರೂ ಕೂಡ ಸಾಮಾನ್ಯವಾಗಿ ಸಂಘಟನೆಗಳನ್ನು ಹೊಂದಿದ್ದಾರೆ. ಕೂಲಿ ಕಡಿಮೆ ಆಯಿತು ಅಂತಂದು, ಅವ್ರು ಕಡಿಮೆ ಆಯಿತು ಅಂತಲ್ಲ, ಆವಾಗ ಕೂಲಿ ಹೆಚ್ಚು ಮಾಡ್ರಿ ಅಂತಂದು ಸ್ಟ್ರೈಕ್ಗಳನ್ನು, ಧರಣಿಗಳನ್ನು ಮಾಡ್ತಲೇ ಇರ್ತಾರೆ. ನಾವು ಸುಮಾರು ಸ್ಟ್ರೈಕ್ಗಳನ್ನು ನೋಡಿದ್ದೇವೆ, ಮುಷ್ಕರಗಳನ್ನು ನೋಡಿದ್ದೇವೆ. ವೇತನ ಹೆಚ್ಚು ಮಾಡಿರಿ ಅಂತಂದು ಸ್ಟ್ರೈಕ್ಗಳನ್ನು, ಮುಷ್ಕರಗಳನ್ನು ಮಾಡ್ತಲೇ ಇರ್ತಾರೆ ಕೈಗಾರಿಕೆಗಳಲ್ಲಿ. ಆಗ ಏನಾಗ್ತದೆ? ಕಾರ್ಮಿಕ ಸಂಘಟನೆಗಳು ಹೆಚ್ಚು ಪ್ರಭಾವವನ್ನು ಹೊಂದಿರೋದ್ರಿಂದ ಉದ್ಯಮ ಸಂಸ್ಥೆಗಳು ಅವರ ಬೇಡಿಕೆಗೆ ತಲೆಬಾಗ್ತವೆ, ಕೂಲಿಯನ್ನು ಹೆಚ್ಚಿಸ್ತಾರೆ. ಯಾವಾಗ ಉದ್ಯಮ ಸಂಸ್ಥೆಗಳು ಕಾರ್ಮಿಕರ ಕೂಲಿಯನ್ನು ಹೆಚ್ಚಿಸ್ತವೆಯೋ ಆಗ ನಿಮಗೆ ಕೂಲಿ ಹೆಚ್ಚಾದಾಗ ಅವರ ಆದಾಯದ ಪ್ರಮಾಣ ಹೆಚ್ಚಾಗ್ತದೆ. ಆದಾಯದ ಪ್ರಮಾಣ ಹೆಚ್ಚಾದಾಗ ಬೇಡಿಕೆ ಹೆಚ್ಚಾಗ್ತದೆ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಯಿತು ಅಂತಂದರೆ ನಿಮಗೆ ಬೆಲೆಗಳು ಹೆಚ್ಚಾಗ್ತವೆ. ಬೆಲೆಗಳು ಹೆಚ್ಚಾಗಿ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಅಭಾವ ಪ್ರೇರಿತ ಹಣದುಬ್ಬರ, ಸ್ಕೇರ್ಸಿಟಿ ಇಂಡ್ಯೂಸ್ಡ್ ಇನ್ಫ್ಲೇಷನ್. ಕೆಲವರು ಉದ್ದೇಶಪೂರ್ವಕವಾಗಿ ಕೊರತೆಯನ್ನು ಸೃಷ್ಟಿ ಮಾಡ್ತಾರೆ ಅರ್ಥವ್ಯವಸ್ಥೆಯಲ್ಲಿ ಕೊರತೆಯನ್ನು ಸೃಷ್ಟಿ ಮಾಡಿ ಹಣದುಬ್ಬರವನ್ನು ಬೆಲೆಗಳನ್ನು ಹೆಚ್ಚಿಸಿ ಲಾಭವನ್ನು ಮಾಡಿಕೊಳ್ಳುವ ಉದ್ದೇಶದಿಂದ ಕೊರತೆಯನ್ನು ಸೃಷ್ಟಿ ಮಾಡ್ತಾರೆ. ಇದನ್ನು ನಾವು ಕೊರತೆ ಪ್ರೇರಿತ ಹಣದುಬ್ಬರ ಅಂತಂದು ಕರಿತೇವೆ. ಅಭಾವ ಪ್ರೇರಿತ ಹಣದುಬ್ಬರ, ಸ್ಕೇರ್ಸಿಟಿ ಸೃಷ್ಟಿ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಕ್ರಿಯೇಟ್ ಸ್ಕೇರ್ಸಿಟಿ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ದ ಎಕಾನಮಿ. ದೇ ಆರ್ ಕ್ರಿಯೇಟಿಂಗ್ ಫಾರ್ ದ ಅರ್ನಿಂಗ್ ಮೋರ್ ಅಂಡ್ ಮೋರ್ ಪ್ರಾಫಿಟ್ಸ್. ಹೆಚ್ಚು ಲಾಭವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ, ಹೆಚ್ಚು ಆದಾಯವನ್ನು ಪಡಿಬೇಕಂತಕ್ಕಂಥ ಉದ್ದೇಶದಿಂದ ಕೊರತೆಯನ್ನು ಸೃಷ್ಟಿ ಮಾಡ್ತಾರೆ. ಅಕ್ಕಿ ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆ ಇರ್ತದೆ, ಆದರೂ ಕೂಡ ಅಕ್ಕಿ ಖಾಲಿಯಾಗಿದೆ ಅಂತ ಹೇಳ್ತಾರೆ. ಆಗ ನಾವೇನು ಮಾಡ್ತೇವೆ? ಸರ್, 100 ರೂಪಾಯಿ ಜಾಸ್ತಿ ಕೊಟ್ಬಿಡಿ ಸರ್, ನನಗಿದ್ರೆ ಒಂದು ಪ್ಯಾಕೆಟ್ ಇದ್ದರೆ ಅಂತ. ಅಂದರೆ ಕೊರತೆಯನ್ನು ಸೃಷ್ಟಿ ಮಾಡಿದಾಗ ಬೆಲೆ ಹೆಚ್ಚಾಗ್ತದೆ. ಇದನ್ನು ಕೊರತೆ ಪ್ರೇರಿತ ಹಣದುಬ್ಬರ ಅಂತಂದು ಕರಿತೇವೆ. ಇನ್ನು ಕೊನೆಯದಾಗಿ ವಿದೇಶಿ ವ್ಯಾಪಾರ ಪ್ರೇರಿತ ಹಣದುಬ್ಬರ, ಫಾರಿನ್ ಟ್ರೇಡ್ ಇಂಡ್ಯೂಸ್ಡ್ ಇನ್ಫ್ಲೇಷನ್. ಏನು ಫಾರಿನ್ ಟ್ರೇಡ್ ಇಂಡ್ಯೂಸ್ಡ್ ಇನ್ಫ್ಲೇಷನ್? ಫಾರಿನ್ ಟ್ರೇಡ್ ಕೂಡ ಇನ್ಫ್ಲೇಷನ್ ಇಂಡ್ಯೂಸ್ ಮಾಡುತ್ತಾ? ಎಸ್, ಇಟ್ ಈಸ್ ಇಂಡ್ಯೂಸ್ಡ್ ಇನ್ಫ್ಲೇಷನ್. ಹೇಗೆ? ಈಗ ನಮ್ಮ ಸರಕುಗಳಿಗೆ ವಿದೇಶಗಳಲ್ಲಿ ಬೇಡಿಕೆ ಹೆಚ್ಚಾಯಿತು ಅಂತ ಇಟ್ಕೊಳ್ಳಿ. ಇದು ಕ್ಯಾಮ್ಲಿನ್ ಪೆನ್ನು. ಈ ಕ್ಯಾಮ್ಲಿನ್ ಪೆನ್ನಿಗೆ ವಿದೇಶಗಳಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಹೆಚ್ಚಾಗ್ಬಿಟ್ಟಿದೆ. ಆಗ ಕಂಪನಿ ಏನು ಮಾಡ್ತದೆ? ಇಲ್ಲಿ 20 ರೂಪಾಯಿ, ಅಲ್ಲಿ $1. $1 ಅಂತಂದರೆ ನಿಮಗೆ 60ರಿಂದ 70 ರೂಪಾಯಿ. ಡಾಲರು ಅತ್ಯುತ್ತಮವಾದ ಲಾಭವನ್ನು ಗಳಿಸ್ಕೊಡ್ತದೆ. ಆ ಕಂಪನಿ ಏನು ಮಾಡ್ತದೆ? ಎಕ್ಸ್ಪೋರ್ಟ್ ಮಾಡ್ತದೆ. ಎಲ್ಲಿಗೆ? ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತದೆ. ಆಗ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕ್ಯಾಮ್ಲಿನ್ ಪೆನ್ನುಗಳ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದೆ. ಪೂರೈಕೆ ಕಡಿಮೆ ಆದಾಗ ಬೆಲೆ ಹೆಚ್ಚಾಗ್ತದೆ. ಅಂದರೆ ವಿದೇಶದಿಂದ ಬೇಡಿಕೆ ಬಂದಾಗ ಸರಕು ಸೇವೆಗಳಿಗೆ ವಿದೇಶಗಳಿಗೆ ಪೂರೈಕೆ ಹೆಚ್ಚಾಗ್ತದೆ. ವಿದೇಶಗಳಿಗೆ ಪೂರೈಕೆ ಹೆಚ್ಚಾದಾಗ ಇಲ್ಲಿ ಕೊರತೆ ಸಂಭವಿಸ್ತದೆ, ಬೆಲೆ ಹೆಚ್ಚಾಗ್ತದೆ. ಇದನ್ನ ನಾವು ವಿದೇಶಿ ವ್ಯಾಪಾರ ಪ್ರೇರಿತ ಹಣದುಬ್ಬರ ಅಂತಂದು ಕರಿತೇವೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್,
ವ್ಯಾಪ್ತಿಯ ಆಧಾರದ ಮೇಲೆ ವರ್ಗೀಕರಣ, ಆನ್ ದ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ದ ಸ್ಕೋಪ್. ವ್ಯಾಪಕ ಹಣದುಬ್ಬರ, ವ್ಯಾಪಾರ ಅಲ್ಲದೋ, ವ್ಯಾಪಕ ಹಣದುಬ್ಬರ, ಕಾಂಪ್ರಹೆನ್ಸಿವ್ ಇನ್ಫ್ಲೇಷನ್ ಅಂತ ಕರಿತೇವೆ. ಕಾಂಪ್ರಹೆನ್ಸಿವ್ ಇನ್ಫ್ಲೇಷನ್ ಅಂತ ಕರಿತೇವೆ. ಏನು ಕಾಂಪ್ರಹೆನ್ಸಿವ್? ವ್ಯಾಪಕ ಹಣದುಬ್ಬರ. ಹೆಸರು ಹೇಳ್ತದೆ ವ್ಯಾಪಕವಾದು. ಅರ್ಥವ್ಯವಸ್ಥೆಯ ಎಲ್ಲ ವಲಯಗಳಲ್ಲಿ, ಅರ್ಥವ್ಯವಸ್ಥೆಯ ಎಲ್ಲ ವಲಯಗಳು, ಪ್ರಾಥಮಿಕ ವಲಯ, ತೃತೀಯ ವಲಯ, ದ್ವಿತೀಯ ವಲಯ, ಎಲ್ಲ ವಲಯಗಳು, ಪ್ರೈಮರಿ ಸೆಕ್ಟಾರ್, ಸೆಕೆಂಡರಿ ಸೆಕ್ಟಾರ್, ಟರ್ಷಿಯರಿ ಸೆಕ್ಟಾರ್, ಮೂರೂ ವಲಯಗಳಲ್ಲಿ ಹಣದುಬ್ಬರ ಎಲ್ಲ ಕಡೆ ಇದ್ದರೆ ಅದನ್ನ ನಾವು ಕಾಂಪ್ರಹೆನ್ಸಿವ್ ಇನ್ಫ್ಲೇಷನ್ ಅಂತ ಕರಿತೇವೆ. ವ್ಯಾಪಕ ಹಣದುಬ್ಬರ ಅಂತಂದು ನಾವು ಕರಿತೇವೆ. ಇನ್ನು ಭಾಗಶಃ ಹಣದುಬ್ಬರ, ಸ್ಪೊರಾಡಿಕ್ ಇನ್ಫ್ಲೇಷನ್ ಅಂತ ಕರಿತೇವೆ. ಸ್ಪೊರಾಡಿಕ್ ಇನ್ಫ್ಲೇಷನ್ ಅಂತಂದಂತೆ. ಏನು ಸ್ಪೊರಾಡಿಕ್ ಇನ್ಫ್ಲೇಷನ್ ಅಂತಂದು? ಭಾಗಶಃ ಹೆಸರು ಹೇಳ್ತದೆ, ಎಲ್ಲೋ ಒಂದು ಕಡೆ ಹಣದುಬ್ಬರ ಇರ್ತದೆ, ಯಾವುದೋ ಒಂದು ವಲಯದಲ್ಲಿ ಹಣದುಬ್ಬರ ಅಸ್ತಿತ್ವದಲ್ಲಿ ಇರ್ತದೆ. ಅದು ಸೇವಾ ವಲಯ ಇರ್ಬೋದು, ಬ್ಯಾಂಕಿಂಗ್ ವಲಯ ಇರ್ಬೋದು, ವಿಮಾ ವಲಯ ಇರಬಹುದು, ಕಟ್ಟಡದ ವಲಯ ಇರಬಹುದು, ಅಥವಾ ಸಾರಿಗೆ ವಲಯ ಇರಬಹುದು, ಉತ್ಪಾದನಾ ವಲಯ ಇರಬಹುದು, ಕೃಷಿ ವಲಯ ಇರಬಹುದು. ಹೀಗೆ ವಲಯಗಳಲ್ಲಿ ಯಾವುದೋ ಒಂದು ಎರಡು ವಲಯಗಳಲ್ಲಿ ನಿಮಗೆ ಅಸ್ತಿತ್ವದಲ್ಲಿರ್ತದೆ. ಇದನ್ನು ನಾವು ಏನಂತ ಕರಿತೇವೆ? ವಲಯವಾರು ಹಣದುಬ್ಬರ ಅಂತ ಕರಿತೇವೆ. ಅದು ಕೂಡ ಭಾಗಶಃ ಹಣದುಬ್ಬರದಲ್ಲೇ ಬರ್ತದೆ. ವಲಯವಾರು ಸೆಕ್ಟ್ರಲ್ ಇನ್ಫ್ಲೇಷನ್ ಕೂಡ ನಿಮಗೆ ಯಾವುದರಲ್ಲಿ ಬರ್ತದೆ? ಸ್ಪೊರಾಡಿಕ್ ಇನ್ಫ್ಲೇಷನಲ್ಲಿ ಬರ್ತದೆ. ಸೆಕ್ಟ್ರಲ್ ಇನ್ಫ್ಲೇಷನ್ ಕೂಡ ವಲಯದಲ್ಲಿ, ಯಾವುದೋ ಒಂದು ವಲಯದಲ್ಲಿ ಅಸ್ತಿತ್ವದಲ್ಲಿ ಇರ್ತದೆ. ಇದಿಷ್ಟು ವ್ಯಾಪ್ತಿಯ ಆಧಾರದ ಮೇಲೆ ವರ್ಗೀಕರಣ. ನೆಕ್ಸ್ಟ್, ಸರ್ಕಾರದ ಪ್ರತಿಕ್ರಿಯೆ ಆಧಾರದ ಮೇಲೆ ವರ್ಗೀಕರಣ. ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ದ ಗೌರ್ಮೆಂಟ್ ರಿಯಾಕ್ಷನ್. ಹೌ ಗೌರ್ಮೆಂಟ್ ರಿಯಾಕ್ಟ್ಸ್ ಟು ದ ಇನ್ಫ್ಲೇಷನ್. ಹಣದುಬ್ಬರಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯೆಯನ್ನು ನೀಡ್ತದೆ, ಹೇಗೆ ಪ್ರತಿಕ್ರಿಯೆಯನ್ನು ನೀಡ್ತದೆ. ವೆದರ್ ಇಟ್ ಈಸ್ ರಿಯಾಕ್ಟಿಂಗ್ ಆರ್ ನಾಟ್ ರಿಯಾಕ್ಟಿಂಗ್. ಪ್ರತಿಕ್ರಿಯೆ ನೀಡ್ತಾ ಇದೆಯಾ ಅಥವಾ ಇಲ್ಲವೇ? ಒಂದನೆಯದು ತೆರೆದ ಹಣದುಬ್ಬರ, ಓಪನ್ ಇನ್ಫ್ಲೇಷನ್. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳು ಹೆಚ್ಚಾಗ್ತಾ ಇದೆ. ದ ಗೌರ್ಮೆಂಟ್ ಈಸ್ ನಾಟ್ ಇಂಟರ್ವೀನ್ಡ್. ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ. ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ. ಬೆಲೆಗಳು ಹೆಚ್ಚಾಗ್ತಾ ಇದೆ, ಸರ್ಕಾರ ಕೈ ಬಿಟ್ಬಿಡುತ್ತೆ, ಆಗಲಿ ಹೆಚ್ಚಾಗಲಿ ಅಂತಂದು. ಇದನ್ನ ನಾವು ಏನಂತ ಕರಿತೇವೆ? ಓಪನ್ ಇನ್ಫ್ಲೇಷನ್ ಅಂತ ಕರಿತೇವೆ. ತೆರೆದ ಹಣದುಬ್ಬರ ಅಂತಂದು ಕರಿತೇವೆ. ತೆರೆದ ಹಣದುಬ್ಬರ ಅಂತಂದು ನಾವು ಕರಿತೇವೆ. ಎರಡನೆಯದು ಹತ್ತಿಕ್ಕಿದ ಹಣದುಬ್ಬರ, ಸಪ್ರೆಸ್ಡ್ ಇನ್ಫ್ಲೇಷನ್. ಸಪ್ರೆಸ್ಡ್ ಇನ್ಫ್ಲೇಷನ್ ಏನದು? ಸಪ್ರೆಸ್ಡ್ ಇನ್ಫ್ಲೇಷನ್ ಹೆಸರೇ ಹೇಳ್ತದೆ, ಹತ್ತಿಕ್ಕಿದ ಹಣದುಬ್ಬರ. ಹತ್ತಿಕ್ಕಿದ ಹಣದುಬ್ಬರ. ಏನು ಹತ್ತಿಕ್ಕಿದ ಹಣದುಬ್ಬರ ಅಂತಂದರೆ ಸರ್ಕಾರ ಸಪ್ರೆಸ್ ಮಾಡ್ತದೆ, ಅದನ್ನ ಕಂಟ್ರೋಲ್ ಮಾಡ್ತದೆ ಹಣದುಬ್ಬರವನ್ನು. ಅದನ್ನ ನಾವು ಸಪ್ರೆಸ್ಡ್ ಇನ್ಫ್ಲೇಷನ್. ಈಗೇನು ಯಾವುದ್ರ ಮೂಲಕ? ಬೆಲೆ ನಿಯಂತ್ರಣದ ಮೂಲಕ, ಪ್ರೈಸ್ ಕಂಟ್ರೋಲ್. ಅಂದರೆ ಏನು ಮಾಡ್ತದೆ? ಇಲ್ಲ, ಈ ಬೆಲೆ ಇಷ್ಟಿರಬೇಕು. ಮೊನ್ನೆ ಬಹುಶಃ ನೋಡಿದ್ರಿ ನೀವು, ಕೊರೋನಾ ಸಮಯದಲ್ಲಿ ಸರ್ಕಾರ ಒಂದಿಷ್ಟು ಔಷಧಗಳ ಬೆಲೆಯನ್ನು ನಿಯಂತ್ರಣ ಮಾಡ್ತು, ಬೆಲೆಗಳನ್ನು ಘೋಷಣೆ ಮಾಡ್ತು. ಈ ಬೆಲೆ ಔಷಧಿನ ಇಷ್ಟಕ್ಕೆ ಮಾರಬೇಕು, ರೆಮಿಡಿಸಿವಿರ್ ಇಷ್ಟಕ್ಕೆ ಮಾರಬೇಕು, ಆಮೇಲೆ ಆಂಬ್ಯುಲೆನ್ಸ್ ಸರ್ವೀಸ್ ಇಷ್ಟೇ ಆಗಬೇಕು, ಆಕ್ಸಿಜನ್ನು ಇಷ್ಟೇ ಇರಬೇಕು, ಹೀಗಿರಬೇಕು. ಸರ್ಕಾರ ಬೆಲೆಗಳನ್ನು ನಿಯಂತ್ರಣ ಮಾಡ್ತು ಎಲ್ಲದರ ಮೇಲೆ. ಇದನ್ನು ನಾವು ಏನಂತ ಕರಿತೇವೆ? ಸಪ್ರೆಸ್ಡ್ ಇನ್ಫ್ಲೇಷನ್ ಅಂತ ಕರಿತೇವೆ. ಆಮೇಲೆ ರೇಷನಿಂಗು, ಪಡಿತರ ಅಂತ ಕರಿತೇವೆ. ನೋಡಪ್ಪ, ಇವ್ರಿಗೆ ಇಷ್ಟಿಷ್ಟು ಕೊಡಬೇಕು, ಹಂಚಬೇಕು. ಅದನ್ನ ಹಂಚಿದಾಗ ನಿಮಗೇನಾಗ್ತದೆ? ಬೆಲೆ ನಿಯಂತ್ರಣಕ್ಕೆ ಬರ್ತದೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಕ್ಲಾಸಿಫಿಕೇಶನ್, ಇತರೆ ವರ್ಗೀಕರಣ, ಅದರ್ ಕ್ಲಾಸಿಫಿಕೇಶನ್. ಒಂದನೆಯದು ತಡೆ ಹಾಕಿದ ಹಣದುಬ್ಬರ. ತಡೆ ಹಾಕಿದ ಹಣದುಬ್ಬರ ಅಂದರೆ ಕೆಲವೊಂದು ಸರಕುಗಳ ಬೆಲೆಗಳು ಇಳಿತಾ ಇದ್ದಾವೆ, ಸರ್ಕಾರ ಆದರೆ ಅವನ್ನು ಇಳಿಲಿಕ್ಕೆ ಬಿಡ್ತಾ ಇಲ್ಲ. ಅಂದರೆ ಹಣದುಬ್ಬರ ಕಡಿಮೆ ಆಗಲಿಕ್ಕೆ ಅವಕಾಶ ಇದೆ ಅಲ್ಲಿ, ಆದರೆ ಅದನ್ನು ಸರ್ಕಾರ ಬಿಡ್ತಾ ಇಲ್ಲ. ಇಲ್ಲ, ಅಲ್ಲೇ ಇರಲಿ ಬೆಲೆಗಳು ಅಂತಂದು ತಡೆ ಹಾಕಿದೆ. ಅದನ್ನ ನಾವು ತಡೆ ಹಾಕಿದ ಹಣದುಬ್ಬರ, ರ್ಯಾಷೆಟ್ ಇನ್ಫ್ಲೇಷನ್ ಅಂತ ಕರಿತೇವೆ. ರ್ಯಾಷೆಟ್ ಇನ್ಫ್ಲೇಷನ್ ಅಂತ ಕರಿತೇವೆ. ನೆಕ್ಸ್ಟ್ ಎರಡನೆಯದು ಮತ್ತು ಕೊನೆಯದು ಜಡತ್ವದ ಹಣದುಬ್ಬರ, ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೇವೆ. ಏನದು ಸ್ಟ್ಯಾಗ್ಫ್ಲೇಷನ್ನು? ಭಾಳಷ್ಟು ಕಡೆ ನಾವು ಕೇಳ್ತೇವೆ ಸ್ಟ್ಯಾಗ್ಫ್ಲೇಷನ್ ಅಂತಂದು. ಜಡತ್ವದ ಹಣದುಬ್ಬರ ಅಂತಂದು ಭಾಳಷ್ಟು ಕಡೆ ಕೇಳ್ತೇವೆ. ಅದು ಸ್ಟ್ಯಾಗ್ನೇಷನ್ ಪ್ಲಸ್ ಇನ್ಫ್ಲೇಷನ್ ಸೇರಿ, ಸ್ಟ್ಯಾಗ್ನೇಷನ್ ಪ್ಲಸ್ ಇನ್ಫ್ಲೇಷನ್ ಎರಡೂ ಸೇರಿ ನಾವೇನು ಮಾಡಿದ್ದೇವೆ? ಸ್ಟ್ಯಾಗ್ಫ್ಲೇಷನ್ ಅಂತ ಮಾಡಿದ್ದೇವೆ. ಇಲ್ಲಿ ಬೆಳವಣಿಗೆ ನಿಂತುಬಿಟ್ಟಿದೆ, ಬೆಳವಣಿಗೆ ಇಲ್ಲ ಅರ್ಥವ್ಯವಸ್ಥೆಯಲ್ಲಿ, ಆದರೆ ಬೆಲೆಗಳು ಹೆಚ್ಚಾಗ್ತಾ ಇದೆ ಮತ್ತು ನಿರುದ್ಯೋಗದ ಪ್ರಮಾಣ ಹೆಚ್ಚಿದೆ. ಬೆಲೆಗಳು ಹೆಚ್ಚಾಗ್ತಾ ಇದೆ, ನಿರುದ್ಯೋಗವೂ ಕೂಡ ಹೆಚ್ಚಾಗ್ತಾ ಇದೆ, ಆದರೆ ಅಭಿವೃದ್ಧಿ ಹೊಂದ್ತಾ ಇಲ್ಲ ಅರ್ಥವ್ಯವಸ್ಥೆ. ಇದನ್ನು ನಾವು, ನಿರುದ್ಯೋಗ ಸಾಕಷ್ಟು ಪ್ರಮಾಣದಲ್ಲಿದೆ, ಇದನ್ನು ನಾವೇನಂತ ಕರಿತೇವೆ? ಅಧಿಕ ಹಣದುಬ್ಬರ ಇದ್ದು ನಿರುದ್ಯೋಗ ಹೆಚ್ಚಿದ್ದು ಬೆಳವಣಿಗೆ ದರ ಕಡಿಮೆ ಇದ್ದರೆ, ಪೂರ್ಣವಾಗಿ ಕಡಿಮೆ ಇದ್ದರೆ ಅದು ನಾವೇಂತ ಕರಿತೇವೆ? ಜಡತ್ವದ ಹಣದುಬ್ಬರ ಅಂತಂದು ಕರಿತೇವೆ. ಇದಿಷ್ಟು
ಹಣದುಬ್ಬರದ ಅರ್ಥ ಮತ್ತು ಪ್ರಕಾರಗಳು. ಇನ್ನು ಸಾಧ್ಯವಾದಷ್ಟು ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.